press the bell icon on the YouTube app and never miss another update. Hi, my dear students. In the yesterday class, we have discussed the concepts regarding ellipse. ಸೊ ಎಲಿಪ್ಸಲ್ಲಿ ನಿಮಗೆ ಏನೇನು ಜನರಲ್ ಇಕ್ವೇಷನ್ಸ್ ಬರುತ್ತೋ ಅದನ್ನೆಲ್ಲ ನಿನ್ನೆ ಕ್ಲಾಸಲ್ಲಿ ನೀವು ಕಂಪ್ಲೀಟಾಗಿ ಅರ್ಥ ಮಾಡ್ಕೊಂಡಿದ್ದೀರಿ. ಸೊ ಇವತ್ತಿನ ಕ್ಲಾಸಲ್ಲಿ ಎಲಿಪ್ಸ್ನ ನೆಕ್ಸ್ಟ್ ಕಂಡೀಷನ್ ವಿತ್ ಸರ್ಕಲ್, ಅದಾದಮೇಲೆ ಹೈಪರ್ಬೋಲಾ. ಸೊ ಎರಡು ಕಂಡೀಷನ್ಸ್ ಆದಮೇಲೆ ಟೋಟಲ್ ಆಗಿರೋ 4 ಗ್ರಾಫ್ಸ್ ಇದೆಯಲ್ಲ, ಸ್ಟ್ರೈಟ್ ಲೈನ್, ಪ್ಯಾರಾಬೋಲಾ, ಎಲಿಪ್ಸ್ ಮತ್ತು ಹೈಪರ್ಬೋಲಾ, ಇಷ್ಟಕ್ಕೂ ಕೂಡ ಪ್ರಾಬ್ಲಮ್ಸ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಓಕೆ, ಸೊ ಇವತ್ತಿನ ಕ್ಲಾಸಲ್ಲಿ ellipse next conditions circle. After that you can go for hyperbola with problems. So let's take the general equation of ellipse. So what is the general equation of ellipse? You know that x square by a square plus y square divided by b square equals 1. Give the value of a and b, and you know that a is the intercept of x and b is the intercept of y. When you substitute this value, a and b is equal, a and b are equal, then its value becomes almost a b ಎರಡನ್ನು ಈಕ್ವಲ್ ಮಾಡಿದ್ವಿ ಅಂತಂದರೆ a ಕ್ವಾಂಟಿಟಿ ಮತ್ತು b ಕ್ವಾಂಟಿಟಿ ಎಲಿಪ್ಸಲ್ಲಿ ಏನಂತ ತೊಗೊಂಡಿದ್ವಿ, ಸೆಮಿ ಮೇಜರ್ ಆಕ್ಸಿಸ್ ಮತ್ತು ಸೆಮಿ ಮೈನರ್ ಆಕ್ಸಿಸ್ ಅಂತ ತೊಗೊಂಡಿದ್ವಿ, ನೆನಪಿರಬೇಕು ಅಂತ ಅನ್ಕೋತೀವಿ. ಸೊ ಅದನ್ನು ಬೇಕಾದರೆ ನೀವು ಇಲ್ಲಿ ಡ್ರಾ ಮಾಡ್ಬೋದು, ಎಲಿಪ್ಸ್ಗೆ ಡ್ರಾ ಮಾಡ್ಕೊತ ಹೋಗ್ಬೋದು. ಎಕ್ಸ್ ವೈ ಆ್ಯಂಡ್ ಯು ನೋ ದಟ್ ದಿಸ್ ಇಸ್ ಎಲಿಪ್ಸ್. ಬಿ, ದಿಸ್ ಇಸ್ ಡಿಸ್ಟೆನ್ಸ್, ಈ ಡಿಸ್ಟೆನ್ಸು ಬಿ ಸೆಮಿ ಮೈನರ್ ಆಕ್ಸಿಸ್, ಈ ಡಿಸ್ಟೆನ್ಸ್ ಏನಾಗಿತ್ತು ಎ ಸೆಮಿ ಮೇಜರ್ ಆಕ್ಸಿಸ್. ಅಕಸ್ಮಾತ್ ಎ ಮತ್ತು ಬಿ ಎರಡೂ ಈಕ್ವಲ್ ಆಯಿತು ಅಂತಂದರೆ ಯು ವಿಲ್ ಗೆಟ್ ಬೋತ್ ಆರ್ ಈಕ್ವಲ್, ಎರಡು ಈಕ್ವಲ್ ಆಗಿಬಿಟ್ಟು ಅಂತಂದರೆ ಯು ವಿಲ್ ಗೆಟ್ ಸರ್ಕಲ್ ಅಲ್ವಾ. ವೆನ್ ಎ ಈಸ್ ಈಕ್ವಲ್ಸ್ ಟು ಬಿ, ದೆನ್ ಯು ಕ್ಯಾನ್ ರೈಟ್ ದಟ್ ಕಂಡೀಷನ್. ಅದನ್ನು ನೀವು ಗ್ರಾಫಲ್ಲಿ ಕೂಡ ಬರಿಬೋದು, ಸಿಂಪಲ್ಲಾಗಿ ಗ್ರಾಫಲ್ಲಿ ಮೆನ್ಷನ್ ಮಾಡ್ಬೋದು. ಸರ್ಕಲ್ ಯಾವಾಗ? ವೆನ್ ಎ ಈಸ್ ಈಕ್ವಲ್ಸ್ ಟು ಬಿ ಅಲ್ವಪ್ಪ. ದಿಸ್ ಇಸ್ ಬಿ, ದಿಸ್ ಇಸ್ ಎ. ಸೆಂಟರ್ ಆಫ್ ದ ಸರ್ಕಲ್ ಈಸ್ ಇನ್ ಆರಿಜಿನ್. ದೆನ್ ಈಕ್ವೇಷನ್ ಏನಾಗುತ್ತೆ ಅದನ್ನು ಅಬ್ಸರ್ವ್ ಮಾಡಿ. ಈಕ್ವೇಷನ್ ಎ ಈಸ್ ಈಕ್ವಲ್ಸ್ ಟು ಬಿ ಆದರೆ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 1. ಸೊ ಬೇಸ್ ಎ ಸ್ಕ್ವೇರ್ ಆಗುತ್ತೆ, ದೆನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ಸ್ ಎ ಸ್ಕ್ವೇರ್. ಸೊ ದಿಸ್ ಇಸ್ ದ ಜನರಲ್ ಈಕ್ವೇಷನ್ ಫಾರ್ ಸರ್ಕಲ್. ಅಂದರೆ ನೀವು ಎಲಿಪ್ಸ್ನ ಏನಾಗಿ ಕೂಡ ಕನ್ವರ್ಟ್ ಮಾಡ್ಬೋದು, ಸರ್ಕಲ್ಲಾಗಿ ಕೂಡ ಕನ್ವರ್ಟ್ ಮಾಡ್ಬೋದು. ಯಾವಾಗ? ವೆನ್ ಸೆಮಿ ಮೇಜರ್ ಆಕ್ಸಿಸ್ ಈಸ್ ಈಕ್ವಲ್ಸ್ ಟು ಸೆಮಿ ಮೈನರ್ ಆಕ್ಸಿಸ್, ಅವೆರಡು ಈಕ್ವಲ್ ಆದರೆ ಮಾತ್ರ ಎಲಿಪ್ಸ್ ಕ್ಯಾನ್ ಬಿ ಟೇಕನ್ ಆ್ಯಸ್ ಸರ್ಕಲ್. ಇಲ್ಲಿ ನಾನು ತೊಗೊಂಡಿರೋದ್ರಲ್ಲಿ ಹೋಲ್ ಸರ್ಕಲ್ಲು ಕೋಆರ್ಡಿನೇಟ್ ಸಿಸ್ಟಮಲ್ಲಿ, ಎಕ್ಸ್ ಮತ್ತು ವೈ ಕೋಆರ್ಡಿನೇಟ್ ಸಿಸ್ಟಮಲ್ಲಿ ಸೆಂಟರ್ ಆಫ್ ದ ಸರ್ಕಲ್ ಇಸ್ ಅಟ್ ದಿ ಆರಿಜಿನ್ ಆಫ್ ದಿ ಕೋಆರ್ಡಿನೇಟ್ ಸಿಸ್ಟಮ್. ಅಕಸ್ಮಾತ್ ಆರಿಜಿನ್ ಬಿಟ್ಬಿಟ್ಟು ಹೊರಗಡೆ ಹೋಗುತ್ತೆ ಅಂದರೆ ಅದನ್ನು ಅಬ್ಸರ್ವ್ ಮಾಡಬೇಕಲ್ವ. ಆರಿಜಿನ್ ಬಿಟ್ಟು ಹೊರಗಡೆ ಅಂದರೆ ಹೇಗೆ ಸರ್? ಫಾರ್ ಎಕ್ಸಾಂಪಲ್ ಕೋಆರ್ಡಿನೇಟ್ ಸಿಸ್ಟಮ್ನ ಚೂಸ್ ಮಾಡ್ಕೊ. ಓಕೆ, ದಿಸ್ ಇಸ್ ಅ ಸರ್ಕಲ್. Having center, this center is some distance. ಎಲ್ಲಿಂದ? ಫ್ರಮ್ ದ ಆರಿಜಿನ್. ಆರಿಜಿನಿಂದ ಸಮ್ ಡಿಸ್ಟೆನ್ಸಲ್ಲಿದೆ. ಎಷ್ಟು ಡಿಸ್ಟೆನ್ಸಲ್ಲಿದೆ ಅಂತ ಗೊತ್ತಿಲ್ಲ, ಅದು ನೀವು ಫೈಂಡ್ ಔಟ್ ಮಾಡ್ಕೋಬೋದು. ಫೈಂಡ್ ಔಟ್ ಮಾಡ್ಕೋಬೇಕು ಅಂದರೆ ಯು ಹ್ಯಾವ್ ಟು ಡ್ರಾ ದ ಲೈನ್, ಪರ್ಪೆಂಡಿಕ್ಯುಲರ್ ಲೈನ್. ಪರ್ಪೆಂಡಿಕ್ಯುಲರ್ ಲೈನ್ ತೊಗೊಂಡ್ವಿ ಅಂತಂದರೆ ದಿಸ್ ವ್ಯಾಲ್ಯೂ ವಿಲ್ ಗಿವ್ಸ್ ಎಕ್ಸ್, ದಿಟ್ ವಿಲ್ ಗಿವ್ಸ್ ವೈ. ಫಾರ್ ಎಕ್ಸಾಂಪಲ್ ದಿಸ್ ಪಾಯಿಂಟ್ will gives that x1 and this point will gives y1, ಬಟ್ ಇದು x ಆಗುತ್ತೆ, ಇದು y ಆಗುತ್ತೆ. ಆಮೇಲೆ ಈ ಪಾಯಿಂಟ್ಸನ್ನು ಮೆಜರ್ ಮಾಡ್ಬೋದಲ್ಲ. ಓಕೆ, ನಾನು ಅದನ್ನು x1 ಮತ್ತು y1 ಅಂತ ತಗೋತೀನಿ. ದಿಸ್ ಪಾಯಿಂಟ್ ಇಸ್ ಅಟ್ ಎ ಡಿಸ್ಟೆನ್ಸ್ ಆಫ್ x1, y1. ಪಾಯಿಂಟ್ P is at a distance of x1, y1. ಅಂದರೆ ಆರಿಜಿನ್ ಇಂದ ಸೆಂಟರ್ ಆಫ್ ದ ಸರ್ಕಲ್ಲು x1, y1 ಅಷ್ಟು ಡಿಸ್ಟೆನ್ಸಲ್ಲಿದೆ.
ಇನ್ ಸರ್ಕಲ್ ಅಂದರೆ ಇದಕ್ಕೆ ರೇಡಿಯಸ್ ಇರಲೇಬೇಕಲ್ಲಪ್ಪ. ದಿಸ್ ಇಸ್ ದ ರೇಡಿಯಸ್ ಆಫ್ ಸರ್ಕಲ್ ಆರ್. ಆರ್ನ ರೇಡಿಯಸ್ಸಿಂದ ತಗೋತಾ ಇದೆಯಾ ಅಂದರೆ ಇಲ್ಲೂ ಕೂಡ ಆರ್ನ ರೇಡಿಯಸ್ಸಿಂದ ತಗೋತಾ ಇದೆಯಾ ಅಂತಂದ್ರೆ ಎ ಈಸ್ ಈಕ್ವಲ್ಸ್ ಟು ಬಿ ಈಸ್ ಈಕ್ವಲ್ಸ್ ಟು ಅಂತ ಬರ್ದಿದೆಯಲ್ವಾ, ಆ್ಯಂಡ್ ದಟ್ ಶುಡ್ ಬಿ ಈಕ್ವಲ್ಸ್ ಟು ಏನಂತ ತೊಗೊಳ್ಳೋಣ, ಆರ್ ಅಂತ ತೊಗೊಳ್ಳೋಣ. ಆಗ ಜನರಲ್ ಈಕ್ವೇಷನ್ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಇದ್ದು ಏನಾಗುತ್ತಪ್ಪ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಆರ್ ಸ್ಕ್ವೇರ್. ಸೇಮ್ ಜನರಲ್ ಈಕ್ವೇಷನ್ ಫಾರ್ ಸರ್ಕಲ್ ಅಲ್ವಾ. ಯಾವಾಗ ವೆನ್ ಆರಿಜಿನ್ ಅಟ್ ದಿ ಸೆಂಟರ್ ಅಥವಾ ಸೆಂಟರ್ ಆಫ್ ದ ಸರ್ಕಲ್ ಇಸ್ ಅಟ್ ದಿ ಆರಿಜಿನ್. ಇಲ್ಲಿ ಸೆಂಟರ್ ಆಫ್ ದ ಸರ್ಕಲ್ ಇಸ್ ನಾಟ್ ಅಟ್ ದಿ ಆರಿಜಿನ್, ಇಟ್ ಈಸ್ ಸಮ್ ಮೋರ್ ಡಿಸ್ಟೆನ್ಸ್ x1, y1 ಅಷ್ಟು ಇದೆ ಅಂತಂದರೆ ಆಗ ಈಕ್ವೇಷನ್ ಏನಾಗುತ್ತೆ ಸರ್, ವಿತ್ ಎಕ್ಸ್ ಡಿಸ್ಟೆನ್ಸ್ ಆ್ಯಂಡ್ ವೈ ಡಿಸ್ಟೆನ್ಸ್, ಎಕ್ಸ್ ಕೋಆರ್ಡಿನೇಟ್ ಮತ್ತು ವೈ ಕೋಆರ್ಡಿನೇಟಿಗೆ ತೊಗೊಂಡ್ರೆ ಇಟ್ ಈಸ್ ಎಕ್ಸ್ ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ y1 ಹೋಲ್ ಸ್ಕ್ವೇರ್ ಈಕ್ವಲ್ಸ್ x minus x1 whole square plus y minus y1 whole square is equals to 1. So this is the equation to calculate the position of center of circle from the origin. When the circle lies out of the coordinate system or inside the coordinate system, or with respect to the center of circle is not at the origin. ಆರಿಜಿನ್ ಬಿಟ್ಟು ಹೊರಗಡೆ ಇದ್ದರೆ, ಆರಿಜಿನ್ ಬಿಟ್ಟು ಕೋಆರ್ಡಿನೇಟ್ ಸಿಸ್ಟಮ್ ಒಳಗಡೆ ಇದ್ದರೆ, ಆರಿಜಿನ್ ಬಿಟ್ಟು ಸ್ವಲ್ಪ ದೂರದಲ್ಲಿದ್ದರೆ ಆಗ ನೀವು ಮೆಷರ್ ಮಾಡೋಕ್ಕೆ ಈಕ್ವೇಷನ್ನು ಎಕ್ಸ್ ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ y1 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 1. ಆರಿಜಿನಲ್ಲೇ ಇದ್ದರೆ ಸೆಂಟರ್ ಆಫ್ ದಿ ಸರ್ಕಲ್ಲು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಆರ್ ಸ್ಕ್ವೇರ್. ಸೊ ದಿಸ್ ಇಸ್ ದ ಈಕ್ವೇಷನ್ ಫಾರ್ ಸರ್ಕಲ್. ಎಲಿಪ್ಸ್ ಈಕ್ವೇಷನ್ ಏನಿತ್ತು ಆ್ಯಂಡ್ ಸರ್ಕಲ್ ಈಕ್ವೇಷನ್ ಏನು ಬಂತು, ಕಾನ್ಸೆಪ್ಟು ಅರ್ಥ ಆಗಿದೆ. ಗಾಟ್ ಇಟ್? ಎಸ್. ಆ್ಯಂಡ್ ನೆಕ್ಸ್ಟ್ we having an last graph that you have to mention. ಬಟ್ ಗ್ರಾಫ್ನ ಮೆನ್ಷನ್ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಪಾಯಿಂಟ್ ಕೂಡ ಹೇಳಿದ್ದೆ ನಿಮಗೆ, ಇನಿಷಿಯಲ್ ಕ್ಲಾಸಸ್ ಹೇಳಿದ್ದೆ. ಸರ್ಕಲ್ ಅಂತ ಬಂತು ಅಂದರೆ ಏರಿಯಾನ ಮೆಷರ್ ಮಾಡಬೇಕಾಗುತ್ತೆ ಮತ್ತು ಸರ್ಕಂಫರೆನ್ಸ್ನ ಮೆಷರ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ದೆ, ನೆನಪಿದೆ ಅಲ್ವಾ? ಏರಿಯಾ ಆಫ್ ದ ಸರ್ಕಲ್ ಏನು ಬರುತ್ತೆ, ಪೈ ಆರ್ ಸ್ಕ್ವೇರ್, ಹೌದಲ್ವಾ? ಅದೇ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಆದರೆ 2πr. ಆ ಎರಡು ಫಾರ್ಮುಲಾ ಸ್ವಲ್ಪ ನೆನ್ಪಿಟ್ಕೊತ ಹೋಗಿ. ಕ್ಲಿಯರ್? ಸೊ ನೆಕ್ಸ್ಟ್ ಯು ಹ್ಯಾವ್ ಟು ಗೋ ಫಾರ್ ಲಾಸ್ಟ್ graph method in the coordinate system, that is hyperbola. ಸೊ ಹೈಪರ್ಬೋಲಾ ಕಾನ್ಸೆಪ್ಟು ಮತ್ತು ಗ್ರಾಫ್ನ ಬರೆಯೋ ವೇ ಇದೆಯಲ್ಲ, ಇವೆರಡಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಬಟ್ ಎಲಿಪ್ಸು ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿದೆ ಅಂತಂದರೆ ಹೈಪರ್ಬೋಲಾ ತುಂಬ ಈಸಿಯಾಗಿ ಸಾಲ್ವ್ ಆಗ್ತಾ ಬರುತ್ತೆ. ಜಸ್ಟ್ ಯು ಹ್ಯಾವ್ ಟು ಫಾಲೋ ಸಮ್ ಮೋರ್ ಬೇಸಿಕ್ ಕಂಡೀಷನ್ಸ್ ಆ್ಯಂಡ್ ಈಕ್ವೇಷನ್ಸ್. ಆಯಿತಾ? ಆ ಎರಡು ಕಂಡೀಷನ್ಸ್ ಅಪ್ಲೈ ಮಾಡ್ತಾ ಹೋದ್ರೆ ಆಯ್ತು. ಬೇಸಿಕ್ ಕಂಡೀಷನ್ಸು ಈಕ್ವೇಷನ್ಸ್ ಅಪ್ಲೈ ಮಾಡಿದ್ರೆ ನಿಮಗೆ ಹೈಪರ್ಬೋಲಾ ಕಷ್ಟ ಆಗ್ತಾ ಬರಲ್ಲ. ಸೊ ವಾಟ್ ಈಸ್ ದ ಜನರಲ್ ಈಕ್ವೇಷನ್ ಫಾರ್ ಹೈಪರ್ಬೋಲಾ? ದಟ್ ಈಸ್ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 1. ಸೊ ಪ್ಲಸ್ ಇದ್ದರೆ ಎಲಿಪ್ಸ್, ಮೈನಸ್ ಬಂದರೆ ಏನು ಬರುತ್ತೆ, ಹೈಪರ್ಬೋಲಾ. ಇಲ್ಲೊಂದು ಕಂಡೀಷನ್ ಎ ಈಸ್ ಈಕ್ವಲ್ಸ್ ಟು ಬಿ ಅಪ್ಲೈ ಮಾಡಿದ್ರೆ ಏನು ಬರುತ್ತೆ ಈಕ್ವೇಷನ್ನು, ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್. ಸೊ ದಿಸ್ ಇಸ್ ಆಲ್ಸೋ ಎನ್ ಜನರಲ್ ಈಕ್ವೇಷನ್ ಫಾರ್ ಯಾರಿಗೆ, ಹೈಪರ್ಬೋಲಾ. ಇನ್ನೂ ಒಂದು ಸ್ಪೆಷಲ್ ಕೇಸ್ನ ನೀನು ಅಪ್ಲೈ ಮಾಡ್ತಾ ಬರ್ಬೋದು. ಏನು ಸರ್ ಸ್ಪೆಷಲ್ ಕೇಸ್? ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಈಕ್ವಲ್ 0. ಈ ಕಂಡೀಷನ್ ಅಪ್ಲೈ ಮಾಡಿದ್ರು ನಿನಗೆ ಏನು ಸಿಗುತ್ತೆ, ಹೈಪರ್ಬೋಲಾ ಸಿಗುತ್ತೆ. ಆಮೇಲೆ 0 ಆಯಿತು ಅಂದರೆ ಮೈನಸ್ ಇರೋದು ಈ ಸೈಡ್ ಬಂದರೆ ಏನಾಗುತ್ತಪ್ಪ, ಪ್ಲಸ್ ಆಗಿಬಿಡುತ್ತೆ. ದೆನ್ ಈಕ್ವೇಷನ್ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್. ನಿಮಗೆ ವೈ ವ್ಯಾಲ್ಯೂ ಬೇಕು ಅಂತಂದರೆ ಬಿ ಸ್ಕ್ವೇರ್ನ ಕಡೆ ಟ್ರಾನ್ಸ್ಫರ್ ಮಾಡ್ತೀಯಾ, ಸ್ಕ್ವೇರ್ನ ಕಡೆ ಸ್ಕ್ವೇರ್ ರೂಟ್ನ ಕಡೆ ಟ್ರಾನ್ಸ್ಫರ್ ಆಗುತ್ತೆ. ದೆನ್ ವೈ ಇಸ್ ಈಕ್ವಲ್ಸ್ ಟು ಏನು ಬರುತ್ತೆ, ಬಿ ನ್ಯೂಮರೇಟರಿಗೆ ಹೋಯಿತು ಅಂದರೆ ಬಿ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಇಂಟು ಎಕ್ಸ್ ಸ್ಕ್ವೇರ್. ಸ್ಕ್ವೇರ್ ರೂಟ್ ಹಾಕಿದ್ರೆ ಸ್ಕ್ವೇರ್ ಸ್ಕ್ವೇರ್ ಎಲ್ಲ ಕ್ಯಾನ್ಸಲ್ ಆಗುತ್ತೆ, ಉಳ್ಕೊಳ್ಳೋದೇನು ಬರುತ್ತೆ, ಬಿ ಬೈ ಎ. ಆಲ್ರೆಡಿ ಹೇಳಿದ್ದೀವಿ ಸ್ಕ್ವೇರ್ ರೂಟ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಇಟ್ ಹ್ಯಾವಿಂಗ್ ಬೋತ್ ಪಾಸಿಟಿವ್ ವ್ಯಾಲ್ಯೂ ಆ್ಯಂಡ್ ನೆಗೆಟಿವ್ ವ್ಯಾಲ್ಯೂ. ಸೊ ಇಲ್ಲೇನು ಬರೆಯೋಣ ಹಾಗಾದರೆ, ಪ್ಲಸ್ ಆರ್ ಮೈನಸ್ ಬಿ ಬೈ ಎ ಇಂಟು ಏನು ಬರುತ್ತಪ್ಪ, ಎಕ್ಸ್. ಅದೇ ಎಕ್ಸ್ನ ನೀವು ಫೈಂಡ್ ಔಟ್ ಮಾಡೋದಾದರೆ ಉಲ್ಟಾಗುತ್ತೆ. ಏನು ಬರುತ್ತೆ ಈಕ್ವೇಷನು, ಎಕ್ಸ್ ಇಸ್ ಈಕ್ವಲ್ಸ್ ಟು ಪ್ಲಸ್ ಆರ್ ಮೈನಸ್ ಎ ಬೈ ಬಿ ಇಂಟು ವೈ. ಸೊ ಈ ಕಂಡೀಷನ್ ನೆನ್ಪಿಟ್ಕೋಬೇಕಾಗತ್ತೆ ಯಾವುದರಲ್ಲಿ, ಹೈಪರ್ಬೋಲಾ. ಫಸ್ಟ್ ಬೇಸಿಕ್ ಕಂಡೀಷನ್ಸ್. ಈ ಬೇಸಿಕ್ ಕಂಡೀಷನ್ಸ್ ಇತ್ತು ಅಂದರೆ ನೆಕ್ಸ್ಟ್ ನಮ್ಮ ಕೆಲಸ ಏನು ಅಂತಂದರೆ ವಿ ಹ್ಯಾವ್ ಟು ಪ್ಲಾಟ್
ಪ್ಲಾಟ್ ಮಾಡಬೇಕು. ಏನು ಪ್ಲಾಟ್ ಮಾಡಬೇಕು? ಗ್ರಾಫ್ನ ಪ್ಲಾಟ್ ಮಾಡಬೇಕು. ಗ್ರಾಫ್ನ ಪ್ಲಾಟ್ ಮಾಡಬೇಕಾದ್ರೆ ಸಿಂಪಲ್ ವೇ, ಜಸ್ಟ್ ವಿ ಹ್ಯಾವ್ ಟು ಅಪ್ಲೈ ವಿತ್ ದಿಸ್ ಈಕ್ವೇಷನ್ಸ್ ಕಂಡೀಷನ್ಸ್ ರಿಗಾರ್ಡಿಂಗ್ ವಿತ್ ಎಲಿಪ್ಸ್. ಎಲಿಪ್ಸ್ನ ಈಕ್ವೇಷನ್ ಕಂಡೀಷನ್ ಏನಿದೆ? x² / a² + y² / b² = 1 ಇರೋದು. ಇಲ್ಲೇನಿದೆಯಪ್ಪ? ಮೈನಸ್ ಇದೆ. ಅಂದಮೇಲೆ ಆ ಮೈನಸ್ ಕಂಡೀಷನ್ಸ್ ಎಲ್ಲ ಹೇಳ್ಕೊಟ್ಟಿದ್ದೆ ಎಲಿಪ್ಸಿಗೆ ಬಂದಾಗ. ಇಟ್ ಹ್ಯಾವಿಂಗ್ ಬೋತ್ ಫೋಕಸ್, ಇಲ್ಲೂ ಕೂಡ ಫೋಕಸ್ನ ಚೂಸ್ ಮಾಡಬೇಕು. ಇಲ್ಲಿ 2 ಫೋಕಸ್ ಬರುತ್ತೆ, ಒಂದು F2 ಅಂತ ತೊಗೊಂಡ್ರೆ ಇನ್ನೊಂದು F1. ದಿಸ್ ಇಸ್ ಸೆಮಿ ಮೇಜರ್ ಆಕ್ಸಿಸ್, ಸೆಮಿ ಮೈನರ್ ಆಕ್ಸಿಸ್. ಇದನ್ನು ಚೂಸ್ ಮಾಡೋಣ, ಫೋಕಸ್ ಚೂಸ್ ಮಾಡೋಣ, ಮೇಜರ್ ಆಕ್ಸಿಸ್ ಮೈನರ್ ಆಕ್ಸಿಸ್ ಎರಡನ್ನೂ ಚೂಸ್ ಮಾಡೋಣ, ಎ ಮತ್ತು ಬಿ ಎರಡನ್ನೂ ಚೂಸ್ ಮಾಡೋಣ. ಚೂಸ್ ಮಾಡಿ ಗ್ರಾಫ್ನ ಪ್ಲಾಟ್ ಮಾಡ್ತಾ ಬರೋಣ. ಸೊ ಗ್ರಾಫ್ನ ಪ್ಲಾಟ್ ಮಾಡಬೇಕಾದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ, XY ಎರಡನ್ನೂ ತೊಗೋತೀನಿ ನಾನು. ಓಕೆ, ನಾನು ಜನರಲಾಗಿ ಫಸ್ಟ್ ಹೇಳ್ಕೊಡ್ತೇನೆ, ಅದಾದಮೇಲೆ ಎಲಾಬ್ರೇಟ್ ಮಾಡ್ತಾ ಬರ್ತೀನಿ, ಇಡೀ ಕಾನ್ಸೆಪ್ಟ್ಸ್ನ ಎಲಾಬ್ರೇಟ್ ಮಾಡ್ತಾ ಬರ್ತೀನಿ. ಆಗ್ಬೋದಾ? ಸೊ ಗ್ರಾಫ್ ಬರೋಕ್ಕೆ ಸ್ವಲ್ಪ ಜಾಗ ಬೇಕು, ಇಷ್ಟನ್ನು ಕೂಡ ನೋಟ್ ಡೌನ್ ಮಾಡ್ಕೊಳ್ಳಿ. ನೆಕ್ಸ್ಟು ಗ್ರಾಫ್ನ ಪ್ಲಾಟ್ ಮಾಡಿ ಅದ್ರಲ್ಲಿ ಏನೇನು ಕಂಡೀಷನ್ಸ್ ಬರುತ್ತೆ, ಕೇಸಸ್ ಬರುತ್ತೆ, ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, consider the coordinate system x, y, y dash, x dash. ಸೊ ಮೆನ್ಷನ್ ಮಾಡ್ಕೊಳ್ಳಿ, ಜಸ್ಟ್ ಆನ್ ರೆಫರೆನ್ಸ್ ಲೈನ್. ನಾನೀಗ ನಿಮಗೆ ಇದನ್ನು ರೆಫರೆನ್ಸ್ ಲೈನ್ ಅಂತ ತಗೋತೀನಿ, ಆಮೇಲೆ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೇನೆ. Clear? So we'll consider this coordinate system and drawing the hyperbola. So hyperbola condition alli ಏನಂತ ಹೇಳುತ್ತೆ, it having an foci, ಎರಡು ಕೂಡ ಫೋಕಸ್ ಇದ್ದೇ ಇರುತ್ತೆ ಅಲ್ಲಿ. This is F2 and here we have F1. ಅಂದಮೇಲೆ ಇದು ಸೆಕೆಂಡ್ ಫೋಕಸ್ಸು, ಇದು ಫಸ್ಟ್ ಫೋಕಸ್ಸು. ಸೆಕೆಂಡ್ ಫೋಕಸ್ ಇದೆ ಅಂತಂದರೆ ಇಲ್ಲಿ ಕೂಡ ಹೈಪರ್ಬೋಲಿಕ್ ಕಂಡೀಷನ್ ಈಕ್ವೇಷನ್ ಅಪ್ಲೈ ಮಾಡಿದ್ಮೇಲೆ, ಹೈಪರ್ಬೋಲಿಕ್ ಕಂಡೀಷನ್ ಈಕ್ವೇಷನ್ ಅಪ್ಲೈ ಮಾಡಿದ್ಮೇಲೆ ಯು ವಿಲ್ ಗೆಟ್ ಇನ್ ಗ್ರಾಫ್ ಲೈಕ್ ದಿಸ್. It extends to the infinity. Extend to the infinity. ಅಬ್ಸರ್ವ್ ಮಾಡಿ, ಇಲ್ಲಿ ನಿಮಗೆ ಇಂಟರ್ಸೆಪ್ಟ್ ಆಗಬೇಕಾದ್ರೆ ಇಟ್ ನೆವರ್ ಇಂಟರ್ಸೆಪ್ಟ್ ಅಟ್ ದ ಆರಿಜಿನ್. ಆರಿಜಿನಲ್ ಇಂಟರ್ಸೆಪ್ಟ್ ಆಗಿದ್ದರೆ ಅದೇನಾಗಿರೋದು? ಪ್ಯಾರಾಬೋಲಾ ಆಗಿರೋದು. ಬಟ್ ಇದು ಪ್ಯಾರಾಬೋಲಿಕ್ ಶೇಪೇ, ಬಟ್ ಇಟ್ಸ್ ನಾಟ್ ಪ್ಯಾರಾಬೋಲಾ, ಇಟ್ಸ್ ಆನ್ ಹೈಪರ್ಬೋಲಾ, ಬಿಕಾಸ್ ದ ಇಂಟರ್ಸೆಪ್ಟ್ ಇಸ್ ನಾಟ್ ಅಟ್ ದಿ ಆರಿಜಿನ್. ಅಂದ್ರೆ ಈ ಪಾಯಿಂಟ್ ಅಂತ ಕರೆಯೋಣ ಸರ್, ವರ್ಟೆಕ್ಸ್. ಇಲ್ಲಿಂದ ಇಲ್ಲಿರೋ ಡಿಸ್ಟೆನ್ಸು ಎ ಅಂತ ತಗೊಳ್ತೀನಿ. ಓಕೆ, ಲೈಕ್ ವೈಸ್ ಇಲ್ಲೂ ಕೂಡ ಅದನ್ನು ಡ್ರಾ ಮಾಡ್ತಾ ಬರ್ತೀನಿ. ಅಗೈನ್ ಇಟ್ ವಿಲ್ ಎಕ್ಸ್ಟೆಂಡ್ ಟು ಇನ್ಫಿನಿಟಿ. ಇದನ್ನು ಕೂಡ ಎಂತ ಕರೆಯೋಣ? ವರ್ಟೆಕ್ಸ್. ಓಕೆ, ದಿಸ್ ಡಿಸ್ಟೆನ್ಸ್ ಇಸ್ ಆಲ್ಸೋ ನಥಿಂಗ್ ಬಟ್ ಎ. ಅದೇ ನೀವು ವೈ ಆಕ್ಸಿಸ್ ಕಡೆ ತೊಗೊಂಡ್ರೆ ಏನು ಬರುತ್ತೆ? ಬಿ. ಇಲ್ಲಿ ಅಬ್ಸರ್ವ್ ಮಾಡಬೇಕಿಲ್ಲಿ, ಈ ಪಾಯಿಂಟಲ್ಲಿ ನಿಮಗೆ ಇಂಟರ್ಸೆಪ್ಟ್ ಆಗ್ತಾ ಇದೆ ಅಂತಂದರೆ ದಿಸ್ ಲೈನ್ ಇಸ್ ನಥಿಂಗ್ ಬಟ್ ಯಾವ ಲೈನಲ್ಲಿ ಇದೆಯಪ್ಪ? ಸ್ಟ್ರೈಟ್ ಲೈನ್. ಸ್ಟ್ರೈಟ್ ಲೈನಲ್ಲಿ ಈಕ್ವೇಷನ್ ಏನು ಬರುತ್ತೆ ಗೊತ್ತಿದೆ ನಿಮಗೆ? y = mx + c. ಬಟ್ ಇಲ್ಲಿ ನಿಮಗೆ ಸ್ಟ್ರೈಟ್ ಲೈನ್ ಕಂಡೀಷನ್ ಅಪ್ಲೈ ಮಾಡೋದಿಲ್ಲ, ಇಲ್ಲಿ ಅಪ್ಲೈ ಮಾಡೋದು ಹೈಪರ್ಬೋಲಿಕ್ ಕಂಡೀಷನ್. ಅರ್ಥಾಯ್ತಾ? ಹೈಪರ್ಬೋಲಿಕ್ ಕಂಡೀಷನ್ ಅಪ್ಲೈ ಮಾಡ್ತಾ ಇರಬೇಕಾದ್ರೆ ಈಕ್ವೇಷನ್ಸ್ ಆಲ್ರೆಡಿ ಹೇಳಿದ್ದೇನೆ, ಬರೆದಿದ್ದೆ ಆಗಲೇ. x² / a² - y² / b² = 1. ಆ ಕಂಡೀಷನ್ ಅಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ ಗ್ರಾಫ್ ಲೈಕ್ ದಿಸ್. ಫಸ್ಟ್ ಪಾಯಿಂಟ್. ಆ್ಯಂಡ್ ನೆಕ್ಸ್ಟ್ ನೀವೇನು ಮಾಡ್ತಾ ಹೋಗ್ತೀರಿ, F2 ಮತ್ತು ಇಲ್ಲಿರೋ ಡಿಸ್ಟೆನ್ಸ್ನ ಮೆಷರ್ ಮಾಡಬೇಕಾದ್ರೆ ಪ್ಲಸ್ AE ನಾನು ಹೇಳ್ಕೊಟ್ಟಿದ್ದೆ, ಮತ್ತು ಮೈನಸ್ AE ಡಿಸ್ಟೆನ್ಸ್ ಫ್ರಮ್ ಆರಿಜಿನ್ ಟು ದ ಫೋಕಸ್, ಪ್ಲಸ್ AE ಮತ್ತು ಮೈನಸ್ AE ಎಲಿಪ್ಸಲ್ಲಿ ಹೇಳ್ಕೊಟ್ಟಿದ್ದೆ ಅಲ್ವಪ್ಪ. ಆ ಪ್ಲಸ್ AE ಮತ್ತು ಮೈನಸ್ AEಯಲ್ಲಿ E ಅಂದರೆ ಏನು ಅಂತ ಹೇಳ್ಕೊಟ್ಟಿದ್ನಪ್ಪ? ಎಕ್ಸೆಂಟ್ರಿಸಿಟಿ ಅಂತ ಹೇಳಿದ್ದೆ ಅಲ್ವಾ. ಆ ಎಕ್ಸೆಂಟ್ರಿಸಿಟಿ ಬೇಕು ಅಂತಂದರೆ ಈ ಲೈನ್ನ ನಾವು ಏನು ಡ್ರಾ ಮಾಡ್ತೀವಲ್ಲ, ದಿಸ್ ಲೈನ್ ಈಸ್ ನೋನ್ ಆಸ್ ಅಸಿಂಪ್ಟೋಟ್ ಅಂತ ಕರೀತೀವಿ. ದಿಸ್ ಲೈನ್ ಈಸ್ ನೋನ್ ಆಸ್ ಅಸಿಂಪ್ಟೋಟ್. TOTE. ಸೊ ಅಸಿಂಪ್ಟೋಟ್ ಚೂಸ್ ಮಾಡಬೇಕಾದ್ರೆ ಎರಡು ಕಡೆನೂ ಅಸಿಂಪ್ಟೋಟ್ ಇದೆ.
ವೈ ಆಕ್ಸಿಸ್ ಕಡೆನೂ ಇದೆ, ಎಕ್ಸ್ ಆಕ್ಸಿಸ್ ಕಡೆನೂ ಇದೆ ಅಲ್ವಾ? ಅಸಿಂಪ್ಟೋಟ್. ದಿಸ್ ಇಸ್ ಆಲ್ಸೋ ಅನ್ ಅಸಿಂಪ್ಟೋಟ್, ದಿಸ್ ಇಸ್ ಅನ್ ಅಸಿಂಪ್ಟೋಟ್. ಆಮೇಲೆ ಇಲ್ಲಿರೋ ಲೈನ್ನ ನಾವು ಬೇರೆ ಕಂಡೀಷನ್ ಅಂದರೆ ವೈ ಆಕ್ಸಿಸ್ನ ಆಲ್ಮೋಸ್ಟ್ ನೀವು ಏನಂತ ಹೇಳ್ತೀರಿ, ಇಟ್ಸ್ ಆನ್ ಕೋಆರ್ಡಿನೇಟ್ಸ್, ವೈ ಕೋಆರ್ಡಿನೇಟ್, ಎಕ್ಸ್ ಕೋಆರ್ಡಿನೇಟ್. ಇದನ್ನೇನು ತಗೋಬೇಕು, ಅಸಿಂಪ್ಟೋಟ್. ಇದನ್ನೇನು ತಗೋಬೇಕು, ಇಟ್ಸ್ ಆನ್ ಹೈಪರ್ಬೋಲಾ. ನೆಕ್ಸ್ಟ್ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು, ದ ಟೂ ಅಸಿಂಪ್ಟೋಟ್ ಆರ್ ಮ್ಯೂಚುವಲಿ perpendicular to each other. Two asymptotes are perpendicular to each other means if you rotate this asymptote, obviously there is an angle rotation of 45 degree. ಅಂದರೆ ಇಲ್ಲಿಂದ ನೀವು ಇಲ್ಲಿಗೆ ರೊಟೇಷನ್ ಕೂಡ ಮಾಡ್ತಾ ಬರ್ಬೋದು. ಎಷ್ಟು ಡಿಗ್ರಿ ರೊಟೇಷನ್ ಮಾಡ್ತಾ ಬರ್ಬೋದು, 45 ಡಿಗ್ರಿ ರೊಟೇಷನ್ ಮಾಡ್ತಾ ಬರ್ಬೋದು. ಇದು ಕೇಸಸ್. 45 ಡಿಗ್ರಿ ರೊಟೇಷನ್ ಮಾಡೋಕ್ಕಿಂತ ಮುಂಚೆ ಈಗ ಚೇಂಜಸ್ ಆಗ್ತಿರೋ ಅಸಿಂಪ್ಟೋಟ್ ವಿತ್ ಎಕ್ಸ್ ಆಕ್ಸಿಸ್ ಆ್ಯಂಡ್ ವೈ ಆಕ್ಸಿಸ್ನ ಯಾವುದು ಮೆಷರ್ ಮಾಡಬೇಕಾಗತ್ತೆ, ಎಕ್ಸೆಂಟ್ರಿಸಿಟಿ ಮೆಷರ್ ಮಾಡಬೇಕಾಗತ್ತೆ. So when you write the eccentricity, that is the formula for eccentricity for hyperbola, E is equals to root of 1 plus b square by a square. ಇಲ್ಲಿ ನಾನು ಕೇಸ್ನ ಅಪ್ಲೈ ಮಾಡ್ತಾ ಬರ್ತೇನೆ. ಏನು ಕೇಸ್ ಅಪ್ಲೈ ಮಾಡ್ತೀನಿ, a is equals to b ಅಪ್ಲೈ ಮಾಡ್ತೀನಿ. a is equals to b ಅಪ್ಲೈ ಮಾಡಿದೆ ಅಂತಂದರೆ a ವ್ಯಾಲ್ಯೂ b ವ್ಯಾಲ್ಯೂ ಸೇಮ್ ಆಯಿತು. 1 plus 1 ಎಷ್ಟಾಗುತ್ತೆ, 2. ದೆನ್ e becomes root 2. ಯಾವಾಗ ಎಕ್ಸೆಂಟ್ರಿಸಿಟಿ ರೂಟ್ 2 ಆಗುತ್ತೋ ದೆನ್ ದಿಸ್ ಹೈಪರ್ಬೋಲಾ is known as rectangular hyperbola. So what is the another condition, rectangular hyperbola. rectangular ಅಂತ ವರ್ಡ್ ಬಂತು ಅಂದ್ರೆ ಟೂ ಸೈಡ್ಸ್ ಮ್ಯೂಚುವಲಿ ಏನಾಗಿರುತ್ತಪ್ಪ, ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಹಂಗೆ ಇಲ್ಲೂ ತೊಗೊಂಡ್ವಿ ಅಂದರೆ ನೀವು ಹೈಪರ್ಬೋಲಾದಲ್ಲಿ ಟೂ ಸೈಡ್ಸ್ ಅಸಿಂಪ್ಟೋಟ್ ಆರ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಸೊ ಈ ಕಂಡೀಷನ್ ಕೂಡ ತಗೊಳ್ಳಿ, a is equals to b ಅಪ್ಲೈ ಮಾಡಿದ್ದೀರಾ, a is equals to b ಅಪ್ಲೈ ಮಾಡಿದ್ದೀರಾ ಅಂದರೆ x should be equals to y. ಯಾವಾಗ, ವೆನ್ ಯು ಗೋ ಫಾರ್ ಅಸಿಂಪ್ಟೋಟ್ಸ್ ಅಲ್ವಾ. ಅದಕ್ಕೆ ಇನ್ನೊಂದು ಕೇಸ್ ಬರುತ್ತೆ, ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ ಜೊತೆ ಇನ್ನೊಂದು ಕೇಸ್ ಬರುತ್ತೆ. ಏನು ಸರ್ ಅದು ಕೇಸ್ ಅಂತಂದ್ರೆ, ಯು ಹ್ಯಾವ್ ಟು ಚೂಸ್ ವಿತ್ ದಿಸ್ ಕಂಡೀಷನ್, ಎಕ್ಸ್ ವೈ ಶುಡ್ ಬಿ ಈಕ್ವಲ್ಸ್ ಟು ಸಿ ಸ್ಕ್ವೇರ್. ಎಕ್ಸ್ ವೈ ಶುಡ್ ಬಿ ಈಕ್ವಲ್ಸ್ ಟು ಸಿ ಸ್ಕ್ವೇರ್. ಎಕ್ಸ್ ವೈ, ಸಿ ಅಂದರೆ ಗೊತ್ತು ನಿಮಗೆ, ಇಟ್ಸ್ ಆನ್ ಏನು ವೈ ಇಂಟರ್ಸೆಪ್ಟ್. ಸಿ ಅಂದರೆ ವೈ ಇಂಟರ್ಸೆಪ್ಟ್. ಅದನ್ನು ಕೂಡ ನೀವು ಡ್ರಾ ಮಾಡ್ಬೋದು, ವೈ ಇಂಟರ್ಸೆಪ್ಟ್ನ ಕಷ್ಟ ಏನಲ್ಲ. ಹೇಗೆ ಅಂತಂದರೆ ಜಸ್ಟ್ ರೊಟೇಟ್ ದಿಸ್ ಅಸಿಂಪ್ಟೋಟ್. ಅಸಿಂಪ್ಟೋಟ್ನ ರೊಟೇಟ್ ಮಾಡಿದ್ರಿ ಅಂತಂದರೆ 45 ಡಿಗ್ರಿ ರೊಟೇಟ್ ಮಾಡಿದ್ರಿ ಅಂತಂದರೆ ಯು ವಿಲ್ ಗೆಟ್ ಲೈಕ್ ದಿಸ್. ಅಬ್ಸರ್ವ್ ಮಾಡಿ, ಇಲ್ಲಿರೋ ಅಸಿಂಪ್ಟೋಡು ವೈ ಆಕ್ಸಿಸ್ಗೆ ಬರುತ್ತೆ, ಎಕ್ಸ್ ಆಕ್ಸಿಸು ಅಸಿಂಪ್ಟೋಡ್ ಆಗುತ್ತೆ ಅಲ್ವಾ. ಸೊ ನಾನು ಅದನ್ನು ಜನರಲಾಗಿ ಬರೆದ್ಬಿಡ್ತೀನಿ, ಎಕ್ಸ್ ಆಕ್ಸಿಸ್ನ ಅಸಿಂಪ್ಟೋಡಾಗಿ ಬರೀದ್ದೇನೆ. ಈ ಥರ ಬಂದಿದೆ, ಎಕ್ಸ್ ಆಕ್ಸಿಸು ಅಸಿಂಪ್ಟೋಡ್ ಆಗಿದೆ, ಆಮೇಲೆ ಇದು ವೈ ಆಕ್ಸಿಸು, ಇದು ಎಕ್ಸ್ ಆಕ್ಸಿಸ್. ಈ ಶೇಪಲ್ಲಿರೋ ಹೈಪರ್ಬೋಲಾ ಶಿಫ್ಟ್ ಆಯಿತು. ಎಲ್ಲಿಗೆ ಶಿಫ್ಟ್ ಆಗುತ್ತೆ, ಇಟ್ ವಿಲ್ ಶಿಫ್ಟ್ ಟು ಫಸ್ಟ್ ಕ್ವಾಡ್ರೆಂಟ್. ಸೊ ಫಸ್ಟ್ ಕ್ವಾಡ್ರೆಂಟಿಗೆ ಶಿಫ್ಟ್ ಆಯಿತು ಅಂದರೆ ದ ಶೇಪ್ ಈಸ್ ಲೈಕ್ ದಿಸ್. ಓಕೆ, ಇದು ಕಂಪ್ಲೀಟ್ ಥರ್ಡ್ ಕ್ವಾಡ್ರೆಂಟಿಗೆ ಶಿಫ್ಟ್ ಆಯಿತು. ಥರ್ಡ್ ಕ್ವಾಡ್ರೆಂಟಿಗೆ ಶಿಫ್ಟ್ ಆದ್ರೆ ಹೆಂಗೆ ಬರುತ್ತೆ ಶೇಪು, ಲೈಕ್ ದಿಸ್. So this is also an hyperbola, but ನೆನಪಿರಲಿ, it is an rectangular hyperbola. ನೀವು ಬೇಕಾದ್ರೆ ಇದು ಡ್ರಾ ಮಾಡಿ, ಲೈನ್ನ ಡ್ರಾ ಮಾಡಿ ಅಲ್ವಪ್ಪ. ಇಂಟರ್ಸೆಪ್ಟ್, ಎಕ್ಸ್ ಇಂಟರ್ಸೆಪ್ಟ್ ಮತ್ತು ವೈ ಇಂಟರ್ಸೆಪ್ಟ್ ಬೋತ್ ಆರ್ ಸೇಮ್ ಬಿಕಾಸ್ a is equals to b. a is equals to b ಇದೆ ಅಂತಂದರೆ ಈ ವ್ಯಾಲ್ಯೂ ಕೂಡ ಏನಾಗುತ್ತೆ, ಸಿ ಆಗುತ್ತೆ, ಈ ವ್ಯಾಲ್ಯೂ ಕೂಡ ಏನಾಗುತ್ತೆ, ಸಿ ಆಗುತ್ತೆ. ಇದೇನು ತೊಗೋಬೋದು, a, ಬಿಕಾಸ್ a is equals to b. b ತೊಗೊಳ್ಬೋದು, a ಅಂತಲೇ ತೊಗೋತೀಯ. ಇಲ್ಲಿರೋ ಡಿಸ್ಟೆನ್ಸ್ a ಇದ್ದಿದ್ದು ಏನಾಗುತ್ತದು ಅಲ್ವಾ, ಇದು a ಆಗುತ್ತೆ ಬಿಕಾಸ್ ಇಟ್ ಇಸ್ ಆಲ್ರೆಡಿ ರೊಟೇಟಿಂಗ್ ಟುವರ್ಡ್ಸ್ ಹೌ ಮೆನಿ ಡಿಗ್ರಿ, 45 ಡಿಗ್ರಿ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ದಿಸ್ ಇಸ್ ಪರ್ಪೆಂಡಿಕ್ಯುಲರ್. ಪರ್ಪೆಂಡಿಕ್ಯುಲರ್ ಇದೆ ಅಂದರೆ ಟ್ರಯಾಂಗಲ್ ಇದೆ, ಟ್ರಯಾಂಗಲ್ ಇದನ್ನು ನೀವು ಅಪ್ಲೈ ಮಾಡಿದ್ರೆ ದಿಸ್ ಇಸ್ ಸಿ, ದಿಸ್ ಇಸ್ ಸಿ. ಓಕೆ, ಯು ಕ್ಯಾನ್ ಮೆಷರ್ ದಿಸ್ ಎ, ಏನೋ ಈಸಿಯಾಗಿ ಮೆಷರ್ ಮಾಡ್ತಾ ಬರ್ಬೋದು. ದೆನ್ ಫಾರ್ಮುಲಾ ಏನಾಗುತ್ತೆ, ಸಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್. ದೆನ್ 2c ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್. ಅಲ್ಲೋಪ್ಪ, 2c ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್, ಸಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಬೈ 2.
ಸೊ ಇಲ್ಲಿ ಕೊಟ್ಟಿದ್ದ ಈಕ್ವೇಷನ್ ಏನಪ್ಪ ಇಲ್ಲಿ ಕೊಟ್ಟಿದ್ದ ಈಕ್ವೇಷನ್ ಏನು ಎಕ್ಸ್ ವೈ ಇಸ್ ಈಕ್ವಲ್ಸ್ ಟು ಸಿ ಸ್ಕ್ವೇರ್. ಪ್ರಾಡಕ್ಟ್ ಆಫ್ ದಿಸ್ ಎಕ್ಸ್ ಆ್ಯಂಡ್ ವೈ ಶುಡ್ ಬಿ ಈಕ್ವಲ್ಸ್ ಟು ಸಿ ಸ್ಕ್ವೇರ್. ಆಮೇಲೆ ಅದ್ರ ವ್ಯಾಲ್ಯೂ ಯಾವ್ದಕ್ಕೆ ಈಕ್ವಲ್ ಆಗುತ್ತೆ? ಎಕ್ಸ್ ವೈ ಈಕ್ವಲ್ಸ್ ಸಿ ಸ್ಕ್ವೇರ್ ಅಂದರೆ ಯಾವುದಕ್ಕೆ ಈಕ್ವಲ್ ಆಗುತ್ತೆ? ಎ ಸ್ಕ್ವೇರ್ ಬೈ 2 ಶುಡ್ ಬಿ ಈಕ್ವಲ್ಸ್ ಟು ಸಿ ಸ್ಕ್ವೇರ್. This is another condition. While you get the rotation of asymptote towards how many degree? 45 degree. Then you will get another hyperbola that is known as rectangular hyperbola. Therefore, xy is equals to a square by 2 is equals to c square is the equation for rectangular hyperbola. ಕ್ಲಿಯರ್? ಸೊ ರೆಕ್ಟಾಂಗ್ಯುಲರ್ ಹೈಪರ್ಬೋಲಾ ನಿಮಗೇನು ಕಷ್ಟ ಆಗಿಲ್ಲ, ಈಸಿ ಇದೆ. ಒಂದು ಎಕ್ಸೆಂಟ್ರಿಸಿಟಿ ಈಕ್ವೇಷನ್ ಗೊತ್ತಾಯಿತು, ಇನ್ನೊಂದು ಜನರಲ್ ಈಕ್ವೇಷನ್ ಆಲ್ರೆಡಿ ಆಗಲೇ ಹೇಳ್ಕೊಟ್ಟಿದ್ದೆ. ಏನು ಜನರಲ್ ಈಕ್ವೇಷನು? ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 1. ಇನ್ನೊಂದು ಕಂಡೀಷನ್ ಏನಿದೆ? ಎಕ್ಸ್ ಮತ್ತು ವೈ ಯಾವ್ದಾದ್ರು ತೊಗೊಳ್ಳಿ, ವೈ ಈಸ್ ಈಕ್ವಲ್ಸ್ ಟು ಪ್ಲಸ್ ಆರ್ ಮೈನಸ್ ಬಿ ಬೈ ಎ ಇಂಟು ಎಕ್ಸ್. ಸೊ ಇಷ್ಟು ನೀವು ನೆನ್ಪಿಟ್ಕೊಂಡ್ರಿ ಅಂತಂದರೆ ಇಲ್ಲಿ ಫಾರ್ಮುಲಾದಲ್ಲಿ ಈ ಕಂಡೀಷನ್ ಯಾವುದೇ ಕಾನ್ಸೆಪ್ಟ್ ಬಂದರೂ ಕೂಡ ಹೈಪರ್ ಈಕ್ವೇಷನ್ಸಲ್ಲಿ ಫಿಸಿಕ್ಸಲ್ಲಿ ಎಸ್ಪೆಷಲಿ ಈ ಟೈಪ್ ಆಫ್ ಈಕ್ವೇಷನ್ಸ್ ಬಂತು ಅಂದರೆ ಯಾವುದೇ ಸ್ಟೇಜಲ್ಲೂ ಕೂಡ ಡೈರೆಕ್ಟಾಗಿ ನೀವು ಅಪ್ಲೈ ಮಾಡ್ತಾ ಬರ್ಬೋದು. ಕ್ಲಿಯರ್? ಆ್ಯಂಡ್ ನೇಚರ್ ಆಫ್ ಗ್ರಾಫ್ನ ಪ್ಲಾಟ್ ಮಾಡಬೇಕಾದ್ರೂ ಅಷ್ಟೇ, ರೆಕ್ಟಾಂಗ್ಯುಲರ್ ಹೈಪರ್ಬೋಲಾ ಕಂಡೀಷನ್ ಬೇಕು ಅಂತಂದರೆ ಈ ಈಕ್ವೇಷನ್ ಚೂಸ್ ಮಾಡ್ಕೊಳ್ಳಿ. ಅಥವಾ ಈಕ್ವೇಷನ್ ಕೊಟ್ಟರೆ ನೀವು ಚೂಸ್ ಆಗುತ್ತೆ ರೆಕ್ಟಾಂಗ್ಯುಲರ್ ಹೈಪರ್ಬೋಲಾ ಅಲ್ವಾ? ಇನ್ನೊಂದಲ್ಲಿ ಅಬ್ಸರ್ವ್ ಮಾಡಬೇಕಿಲ್ಲ, ಎಕ್ಸ್ ವೈ ಇಸ್ ಈಕ್ವಲ್ಸ್ ಟು ಸಿ ಸ್ಕ್ವೇರ್ ಅಂತ ಅಬ್ಸರ್ವ್ ಮಾಡಿದೆ. ಇಲ್ಲೂ ಇದೆಯಲ್ಲ, ಎಕ್ಸ್ ವೈ ಇಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಬೈ 2 ಇಸ್ ಈಕ್ವಲ್ಸ್ ಟು ಸಿ ಸ್ಕ್ವೇರ್. ನಾನು ಇದನ್ನೇನು ಬರ್ಕೋತೀನಿ ಅಂದರೆ ವೈ ಇಸ್ ಈಕ್ವಲ್ಸ್ ಟು ಓಕೆ 1 ಬೈ ಎಕ್ಸ್ ಇಂಟು ಎ ಸ್ಕ್ವೇರ್ ಬೈ 2 ಅಂತ ಬರ್ಕೋತೀನಿ. ದಿಸ್ ಎ ಸ್ಕ್ವೇರ್ ಬೈ 2 ಇಸ್ ನಥಿಂಗ್ ಬಟ್ ಸಿ ಸ್ಕ್ವೇರ್ ಬರ್ಕೋಬೋದು. ಬಟ್ ಇಲ್ಲಿ ಅಬ್ಸರ್ವ್ ಮಾಡಬೇಕಾದ್ರೆ ವೈ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಎಕ್ಸ್ ಅಂತ ಇದೆ. ವೈ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಎಕ್ಸ್. ಫಸ್ಟ್ ಗ್ರಾಫ್ನ ನಾವು ಡಿಸ್ಕಸ್ ಮಾಡ್ಬೇಕಾದ್ರೆ ಹೇಳಿದ್ದೇನು, ವೈ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಕ್ಸ್ ಆದರೆ ಇಟ್ ವಿಲ್ ಗಿವ್ಸ್ ಸ್ಟ್ರೈಟ್ ಲೈನ್, ದೆನ್ ಇಟ್ ಇಸ್ ಅನ್ ಲೀನಿಯರ್ ಗ್ರಾಫ್. ವೈ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಎಕ್ಸ್ ಆದರೆ ಯು ವಿಲ್ ಗೆಟ್ ಹೈಪರ್ಬೋಲಿಕ್ ಗ್ರಾಫ್. ದಟ್ ಈಸ್ ನಥಿಂಗ್ ಬಟ್ ಎಂಥ ಹೈಪರ್ಬೋಲಿಕ್ ಗ್ರಾಫ್ ಬರುತ್ತೆ? ರೆಕ್ಟಾಂಗ್ಯುಲರ್ ಹೈಪರ್ಬೋಲಾ. ಸೊ ಇನ್ನೊಂದು ನಾನು ಕೇಸಸ್ನ ಬರೀತಾನೆ, ಈ ಕೇಸಸ್ನ ಯೂಸ್ ಮಾಡಿಕೊಂಡು ಗ್ರಾಫ್ನ ಕೂಡ ಹೇಳ್ಕೊಡ್ತಾನೆ. ವೈ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಎಕ್ಸ್ ಆದರೆ ಏನು ಬರುತ್ತೆ, ಅಥವಾ ವೈ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಎಕ್ಸ್ ಸ್ಕ್ವೇರ್ ಆದರೆ ಏನಾಗುತ್ತೆ, ಅದಕ್ಕೆ ಕೆಲವು ಕೇಸಸ್ನ ಹೇಳ್ತಾನೆ. ಆ 2 ಕೇಸ್ ಆದಮೇಲೆ ಇನ್ನೊಂದು ಎಕ್ಸ್ಪೋನೆನ್ಷಿಯಲ್ ವೇರಿಯೇಷನ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ, ಅದನ್ನು ಕೂಡ ಡಿಸ್ಕಸ್ ಮಾಡ್ತಾನೆ. ದೆನ್ ಯು ಕ್ಯಾನ್ ಗೋ ಫಾರ್ ದ ಪ್ರಾಬ್ಲಮ್ಸ್. ಕ್ಲಿಯರ್? ನೋಟ್ ಇಟ್ ಡೌನ್. ಆಮೇಲೆ ಇನ್ನೊಂದು ಪಾಯಿಂಟ್, ಇದೊಂದು ನೀವು ಅಬ್ಸರ್ವ್ ಮಾಡಬೇಕಾದ್ರೆ ಅಂದರೆ ಅಸಿಂಪ್ಟೋನ್ನ ಡ್ರಾ ಮಾಡಿ ನೀವು ರೊಟೇಷನ್ ಮಾಡ್ತಾ ಇದ್ದೀರ ಅಂದಾಗ ಹೈಪರ್ಬೋಲಾದಲ್ಲಿ ಈ ಎಕ್ಸ್ ಆಕ್ಸಿಸ್ನ ಏನು ಕರಿತೀನಿ ಅಂದರೆ ಟ್ರಾನ್ಸ್ವರ್ಸ್ ಅಂತ ಕರಿತೀನಿ. ಆಮೇಲೆ ವೈ ಆಕ್ಸಿಸ್ನ ಕಾಂಜುಗೇಟ್ ಅಂತ ಕರಿತೀನಿ. ಸಮೋರ್ ನಿಮ್ಗೆ ಎಲ್ಲಾದರೂ ಒಂದು ಕಡೆ ಕೇಳಿದ್ರೆ ಅಲ್ಲಿ ವೈ ಅಂತ ಕೊಡೋ ಬದಲು ಕಾಂಜುಗೇಟ್ ಅಂತ ಕೊಡ್ತಾರೆ, ಎಕ್ಸ್ನ ಕೊಡೋ ಬದಲು ಏನು ಕೊಡ್ಬೋದು? ಟ್ರಾನ್ಸ್ಫರ್ಸ್ ಅಂತ ಕೊಡ್ತಾರೆ. ಅದೊಂದು 2 ಮೀನಿಂಗ್ ನೆನ್ಪಿಟ್ಕೊಂಡಿರಿ. ಎಕ್ಸ್ ಆಕ್ಸಿಸ್ ಇಸ್ ಟೇಕನ್ ಆಸ್ ಟ್ರಾನ್ಸ್ಫರ್ಸ್, ಹಾರಿಜಾಂಟಲಿ ವರ್ಟಿಕಲ್ ಅಂತ ತಗೋತೀವಿ ಕಾಂಜುಗೇಟ್. ಎಸ್, what is the equation I given for rectangular hyperbola? That is y is xy equals c square. It can be written as y equals 1 by x c square. That is y is inversely proportional to x. So ಈ ಕಂಡೀಷನ್ಗೆ ಗ್ರಾಫ್ನ ಪ್ಲಾಟ್ ಮಾಡೋಣ. y x. As x increases, y decreases. ಅಂದರೆ y ಮ್ಯಾಕ್ಸಿಮಮ್ ಇತ್ತು ಫಸ್ಟು, ಮ್ಯಾಕ್ಸಿಮಮ್ ಇರೋ y ಎಕ್ಸ್ನ ಜಾಸ್ತಿ ಮಾಡ್ತಾ ಹೋದಂಗೆ
ಎಕ್ಸ್ ಇನ್ಕ್ರೀಸ್ ಆಗ್ತಾ ಆಗ್ತಾ ಹೋದಂಗೆ ವೈ ಏನಾಗ್ತಾ ಬರುತ್ತೆ, ಡಿಕ್ರೀಸ್ ಆಗ್ತಾ ಬರುತ್ತೆ. ಬಟ್ ನಾಟ್ ಲೀನಿಯರ್ಲಿ, ಇಟ್ ವಿಲ್ ಡಿಕ್ರೀಸಸ್ ಗ್ರ್ಯಾಜುವಲಿ. ಅಬ್ಸರ್ವ್ ಮಾಡಿದ್ರ? ಬೆಸ್ಟ್ ಎಕ್ಸಾಂಪಲ್ ಕೊಡ್ತಾನೆ. ಫಾರ್ ಎಕ್ಸಾಂಪಲ್ ಎಕ್ಸು 1 2 3 4 5 6 ಕೊಟ್ಟಿದ್ದೀನಿ ಅಂತ ಅನ್ಕೊಳ್ಳಪ್ಪ. 1 ಕೊಟ್ಟೆ ಅಂತ ಅನ್ಕೊ. 1 by 1 ಎಷ್ಟಾಗುತ್ತೆ? 1. ಇಲ್ಲೆಲ್ಲೋ ಇತ್ತು ವ್ಯಾಲ್ಯೂ. ನೆಕ್ಸ್ಟ್ 2 ಕೊಟ್ಟೆ ಅಂದರೆ 1/2 ಆಯಿತು, ಅಂದರೆ ವೈ ಆಫ್ ಆಯಿತು, ಅರ್ಧ ಆಯಿತು, ಕಡಿಮೆ ಆಗ್ತಾ ಇದೆ. 3 ಕೊಟ್ಟೆ ಅಂತ ಅನ್ಕೊ. 1/3 0.33, 0.5 ಇದ್ದು 0.33 ಆಯಿತು, ಅಂದರೆ ಇನ್ನೂ ಕಡಿಮೆ ಆಯಿತು. ನೆಕ್ಸ್ಟ್ 4 ಕೊಟ್ಟರೆ 0.25, 5 ಕೊಟ್ಟರೆ 0.2, ಅಂದರೆ ಡಿಕ್ರೀಸ್ ಆಗ್ತಾ ಬರ್ತಾ ಇದೆ. ಲಾಸ್ಟಿಗೆ ಮ್ಯಾಕ್ಸಿಮಮ್ ಕೊಟ್ಟೆ 1/, ಮ್ಯಾಕ್ಸಿಮಮ್ ಅಂತಂದರೆ ಇನ್ಫಿನಿಟಿ ಕೊಟ್ಟೆ ಅಂತ ಅನ್ಕೊಳ್ಳಪ್ಪ. ಇನ್ಫಿನಿಟಿ ಕೊಟ್ಟರೆ ವ್ಯಾಲ್ಯೂನ ಆಯಿತು 0, ದೆನ್ ವೈ ವ್ಯಾಲ್ಯೂ ಬಿಕಮ್ಸ್ 0. ಅದೇ ಇನ್ನೊಂದು ಕಂಡೀಷನ್ ಹೇಳ್ದೆ ನಿಮಗೆ. ಏನೇನು ಸರ್ ಇನ್ನೊಂದು ಕಂಡೀಷನ್ ನೀವು ಹೇಳಿದ್ದು? ವೈ ವ್ಯಾಲ್ಯೂ ಎಕ್ಸ್ ಜೊತೆ ವೇರಿಯೇಷನ್ ಆದರೆ 1 ಆಯಿತು. ಇನ್ನೊಂದು ಕೇಸ್ ಏನಂದರೆ ಇಫ್ ವೈ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಎಕ್ಸ್ ಸ್ಕ್ವೇರ್, ಸ್ಕ್ವಯರಲ್ಲಿ ಏನಾದರೂ ಇನ್ವರ್ಸ್ಲಿ ಪ್ರಪೋರ್ಷನಲ್ ಡಿಪೆಂಡ್ ಆಯಿತು ಅಂತಂದರೆ ಹಾಗೇನಾಗುತ್ತೆ? ಅಲ್ಲೂ ಅಬ್ಸರ್ವ್ ಮಾಡಿ. 1 ಸ್ಕ್ವೇರ್ ಕೊಟ್ಟರೆ 1, 1/1 1, ನೋ ಪ್ರಾಬ್ಲಮ್, ಇಲ್ಲೇ ಇರುತ್ತೆ. ಈಗ 2 ಕೊಡ್ತೀನಿ ನಿಮ್ಗೆ ಎಕ್ಸ್ ವ್ಯಾಲ್ಯೂ. 2 ಸ್ಕ್ವೇರ್ ಅಂದರೆ ಎಷ್ಟಾಯ್ತಪ್ಪ? 4. ಮುಂಚೆ ನೀವು 2 ಕೊಟ್ಟಾಗ ಆಫ್ ಅಷ್ಟೇ ಡಿಕ್ರೀಸ್ ಆಗ್ತಾ ಇತ್ತು. ಬಟ್ ಇಲ್ಲಿ 2 ಕೊಟ್ರಿ ಅಂದರೆ 1/4 ಟೈಮ್ಸ್, ಅಂದರೆ 0.25 ಅಲ್ವಾ? ಮುಂಚೆ ಆಫ್ ಇದ್ದಿದ್ದು ಈಗ 0.25 ಅಷ್ಟು ಡಿಕ್ರೀಸ್ ಆಗ್ತಿದೆ, ಅಂದರೆ ಸಡನ್ನಾಗಿ ಡಿಕ್ರೀಸ್ ಆಗ್ತಾ ಇದೆ. ನೆಕ್ಸ್ಟ್ 3 ಕೊಟ್ಟೆ ಅಂದರೆ 9, 1/9, 4 16, 1/16. ಸೊ ಅಂದರೆ ದೇರ್ ಈಸ್ ಆನ್ ಸಡನ್ ಡಿಕ್ರೀಸಸ್, ಸಡನ್ ಡಿಕ್ರೀಸಸ್. ಅರ್ಥ ಆಯ್ತಾ ನಿಮಗೆ? ಈ ರೀತಿ ಗ್ರ್ಯಾಜುವಲ್ ಡಿಕ್ರೀಸಸ್ ಇತ್ತು ಅಂತಂದರೆ ದಟ್ ಈಸ್ 1/x. ಸಡನ್ ಡಿಕ್ರೀಸಸ್ ಏನಾದರೂ ಕೊಟ್ಟಿದ್ರು ಅಂತಂದರೆ ದಟ್ ಈಸ್ 1/x². ದಿಸ್ ಇಸ್ ಫಾರ್ 1/x ಆ್ಯಂಡ್ ದಿಸ್ ಇಸ್ ಫಾರ್ 1/x². ಇದು ಒಂದು ಟೈಪ್ ಆಫ್ ಕಂಡೀಷನ್ಸ್ ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾದಲ್ಲಿ. ಸೊ ಬೋತ್ ಆರ್ ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ. ಇನ್ನೊಂದು ಕಂಡೀಷನ್ ಏನು ಸರ್? ದಟ್ ಈಸ್ ಎಕ್ಸ್ಪೊನೆನ್ಷಿಯಲ್ ಡಿಕ್ರೀಸಿಂಗ್. ಎಕ್ಸ್ಪೊನೆನ್ಷಿಯಲ್ ಡಿಕ್ರೀಸಿಂಗ್ ಅಂದರೆ ಈಕ್ವೇಷನ್ ಗೊತ್ತಿರಬೇಕು ನಿಮಗೆ. ದಟ್ ಈಸ್ y is equals to e to the power of plus ax. ಇನ್ನೊಂದು ಕಂಡೀಷನ್ y is equals to e to the power of minus ax. ಈ ಎರಡು ಕೇಸಸ್ನ ನೀವು ನೆನ್ಪಿಟ್ಕೊಂಡಿರ್ಬೇಕು. y is equals to e to the power of minus ax, ಇನ್ನೊಂದು y is equals to e to the power of plus ax. ಫಸ್ಟ್ ನಾನು y is equals to e to the power of minus ax ನ ತಗೋತೀನಿ. ಇಲ್ಲಿ a ಅಂದರೆ ಕಾನ್ಸ್ಟೆಂಟು, ಎಕ್ಸ್ ಅಂದರೆ ವೇರಿಯೇಬಲ್. ಎ ಅಂದರೆ ಕಾನ್ಸ್ಟೆಂಟ್, ಎಕ್ಸ್ ಈಸ್ ವೇರಿಯೇಬಲ್. ಸೊ ಇದು ನೀವು ಬರೀಬೋದು ಬೇಕಾದ್ರೆ. ಎಕ್ಸ್ಪೊನೆನ್ಷಿಯಲ್ ಅಂತಂದರೆ ಹೇಗೆ ಸರ್ ಅಂತಂದರೆ, ಫಾರ್ ಎಕ್ಸಾಂಪಲ್ ಕರೋನಾನೇ ತೊಗೋಬೋದು ನಾವೀಗ. ಕರೋನಾ ತೊಗೊಂಡ್ರೆ ಸ್ಟಾರ್ಟಿಂಗ್ ಏನಾಗಿತ್ತು? ಕರೋನಾ ಸ್ಪ್ರೆಡ್ಡಿಂಗು ಸ್ಟಾರ್ಟಿಂಗ್ ಒಬ್ಬರಿತ್ತು, ಬರ್ತಾ ಒಬ್ಬರಿಂದ ಏನಾಯಿತು? 3 ಜನ, 3 ಜನದಿಂದ 30 ಜನ, 30 ಜನದಿಂದ 300 ಜನ, 300 ಜನದಿಂದ 3000, 3 ಲಕ್ಷ. ಹೀಗೆ ಎಕ್ಸ್ಪೊನೆನ್ಷಿಯಲ್ ಏನಾಗ್ತಾ ಇದೆ? ಸಡನ್ನಾಗಿ ಇನ್ಕ್ರೀಸ್ ಆಗ್ತಾ ಬರ್ತಾ ಇದೆ. ಹಾಗೆ ಇಲ್ಲೂ ಅಷ್ಟೇ ಸಡನ್ನಾಗಿ ಡಿಕ್ರೀಸ್ ಆಗ್ತಾ ಬರುತ್ತೆ, ಇನ್ಕ್ರೀಸ್ ಆಗ್ತಾ ಬರುತ್ತೆ. ಓಕೆ, ಸೊ ಈ ಕಂಡೀಷನಲ್ಲಿ ಎಕ್ಸ್ಪೊನೆನ್ಷಿಯಲ್ ಅಂತ ತಗೋತೀವಿ. ಅಂದರೆ ಹೈಪರ್ಬೋಲಿಕಲ್ ಇನ್ನೊಂದು ಕಂಡೀಷನ್ ಎಕ್ಸ್ಪೊನೆನ್ಷಿಯಲ್. ಇದಕ್ಕೆ ನೀವು ಗ್ರಾಫ್ನ ಪ್ಲಾಟ್ ಮಾಡ್ಬೋದು. y x ಕ್ಲಿಯರ್? ಫಸ್ಟ್ ನಾನು y is equals to e to the power of minus ax ತಗೋತೀನಿ. ಇಲ್ಲಿ ನಿಮಗೆ ಡಿಕ್ರೀಸಿಂಗೇ ಇರೋದು. Exponential as x increases, y decreases. This is for y is equals to e to the power of minus ax. ಆದರೆ ಇಲ್ಲಿ ಏನಾಗುತ್ತೆ? as x increases, y almost increases. ಇದು ಎಕ್ಸ್ಪೊನೆನ್ಷಿಯಲ್ ಇನ್ಕ್ರೀಸಿಂಗ್. ಆ ಗ್ರಾಫ್ ಈ ಥರ ಬರುತ್ತೆ. ಸೊ ದಿಸ್ ಇಸ್ ಫಾರ್ y is equals to e to the power of plus ax. ಇದ್ರ ಬಗ್ಗೆ ಸಣ್ಣ ಎಕ್ಸ್ಪ್ಲನೇಷನ್ ಕೊಡ್ತೇನೆ ನಿಮಗೆ. y is equals to e to the power of minus ax ನ ಎಂತ ಬರಿಬೋದು? y is equals to 1 divided by e to the power of plus ax ಅಂತ ಬರಿಬೋದು ಅಲ್ವಾ? ನೆಕ್ಸ್ಟ್ y is equals to e to the power of plus ax ನ ಎಂತ ಬರಿಬೋದು? y is equals to
1 divided by e to the power of minus ax ಅಂತ ಬರೀಬೋದು. x is increases, y will decreases. X is increases, y will decreases negatively. That's why this is an decreasing rectangular hyperbola. This is an increasing rectangular hyperbola. This is an decreasing rectangular hyperbola, but this is an sudden decreasing rectangular hyperbola. ಈ ಕೇಸಸ್ಸು ನಿಮಗೆ ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ ಫಿಸಿಕ್ಸಲ್ಲಿ ಬಂದಾಗ ಅಬ್ಸರ್ವ್ ಮಾಡಬೇಕಾಗಿರೋದು ಇಷ್ಟೇ. ಎಕ್ಸ್ಪೊನೆನ್ಷಿಯಲ್ ಈಕ್ವೇಷನ್, ಇನ್ವರ್ಸ್ ಈಕ್ವೇಷನ್, ಸ್ಕ್ವೇರ್ ಆಫ್ ಇನ್ವರ್ಸ್ ಈಕ್ವೇಷನ್, ಈ ಮೂರು ಕಂಡೀಷನ್ಸ್ ಬಂತು ಅಂತಂದರೆ ಅಪ್ಲೈ ಟು ದ ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ. ಅರ್ಥ ಆಗಿದೆಯಾ? ಎಸ್. ಸೊ ಇಷ್ಟು ನಿಮಗೆ ಗ್ರಾಫಿಕಲ್ ಕಂಡೀಷನ್ಸ್ ಬರುತ್ತೆ. ಫಸ್ಟು ಸ್ಟ್ರೈಟ್ ಲೈನು, ಪ್ಯಾರಾಬೋಲಾ, ಹೈಪರ್ಬೋಲಾ, ಎಲಿಪ್ಸು, ಅದಾದಮೇಲೆ ಹೈಪರ್ಬೋಲಾ. ಇದ್ರ ಮೇಲೆ ಸುಮಾರು ಪ್ರಾಬ್ಲಮ್ಸ್ನ ಇವತ್ತು ಡಿಸ್ಕಸ್ ಮಾಡೋಣ. ಸೊ ಪ್ರಾಬ್ಲಮ್ಸ್ ಮಾಡ್ತಾ ಹೋದಂಗೆ ನಿಮಗೆ ಇನ್ನೂ ಚೆನ್ನಾಗಿ ಪರ್ಫೆಕ್ಟಾಗಿ ಅರ್ಥ ಆಗ್ತಾ ಬರುತ್ತೆ. ಬರೀ ಈಕ್ವೇಷನ್ ಮಾತ್ರ ನೋಡ್ತಾ ಇದ್ರಿ, ಗ್ರಾಫ್ ಮಾತ್ರ ನೋಡ್ತಾ ಇದ್ರಿ. ನೆಕ್ಸ್ಟ್ ಈಕ್ವೇಷನ್ ಜೊತೆ ಪ್ರಾಬ್ಲಮ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋದಂಗೆ ಕಂಡೀಷನ್ಸ್ ಅಪ್ಲೈ ಮಾಡ್ತಾ ಹೋದಂಗೆ ಯಾವ ನೇಚರ್ ಆಫ್ ಗ್ರಾಫು, ಅದ್ರಲ್ಲಿ ಏನು ನಾನು ಲೋಕಸ್ ಕಂಡುಹಿಡಿತೀನಿ, ವರ್ಟೆಕ್ಸ್ ಯಾವುದು ಕಂಡುಹಿಡಿತೀನಿ, ಸೆಮಿ ಮೇಜರ್ ಆಕ್ಸಿಸ್ ಯಾವುದು ಕಂಡುಹಿಡಿತೀನಿ, ಸೆಮಿ ಮೈನರ್ ಆಕ್ಸಿಸ್ ಯಾವುದು ಕಂಡುಹಿಡಿತೀನಿ, ಇವೆಲ್ಲವೂ ಕೂಡ ಪರ್ಫೆಕ್ಟಾಗಿ ಗೊತ್ತಾಗ್ತಾ ಬರುತ್ತೆ. ಅರ್ಥ ಆಯ್ತಾ? ಸೊ ಮಿಸ್ಟೇಕ್ ಮಾಡ್ಕೋಬೇಡಿ. ಸಮ್ಟೈಮ್ಸ್ ಎ ಮತ್ತು ಬಿನ ನೀವು ಏನು ಮಾಡ್ತೀರಿ, ಎನ ಕೋಎಫಿಷಿಯೆಂಟ್ ಅಂತ ತಗೋತೀರಿ, ಬಿನ ಕೋಎಫಿಷಿಯೆಂಟ್ ಕೂಡ ತಗೋತೀರಿ. ಬಟ್ ಹೈಪರ್ಬೋಲಾ ಮತ್ತು ಎಲಿಪ್ಸಿಗೆ ಬಂದಾಗ ಎ ಮತ್ತು ಬಿನ ಸೆಮಿ ಮೇಜರ್ ಆಕ್ಸಿಸು, ಸೆಮಿ ಮೈನರ್ ಆಕ್ಸಿಸ್ ಅಂತ ಚೂಸ್ ಮಾಡ್ತಾ ಬರ್ತೀರಿ. ಕ್ಲಿಯರ್ ಆಯ್ತಾ? ಇದು ನೋಟ್ ಡೌನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಸ್ಟಾರ್ಟ್ ವಿತ್ ಪ್ರಾಬ್ಲಮ್ಸ್. ಸೊ ಪ್ರಾಬ್ಲಮಿಗೆ ಹೋಗೋಕ್ಕಿಂತ ಮುಂಚೆ ನಾನೊಮ್ಮೆ ಎಲ್ಲ ಫಾರ್ಮುಲಾಸ್ನು ರಿವೈಸ್ ಮಾಡಿಕೊಡ್ತೇನೆ. ಆ ಎಲ್ಲ ಫಾರ್ಮುಲಾಸು ರಿವೈಸ್ ಆಯಿತು ಅಂತಂದರೆ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಕಷ್ಟ ಆಗೋದಿಲ್ಲ, ಕ್ವಿಕ್ಕಾಗಿ ಸಾಲ್ವ್ ಆಗ್ತಾ ಬರುತ್ತೆ. ಲೆಟ್ ಸ್ಟಾರ್ಟ್ ವಿತ್ ಫಸ್ಟ್. ಯಾವುದು ಫಸ್ಟ್ ನಾವು ಚೂಸ್ ಮಾಡಿದ್ದು? ಸ್ಟ್ರೈಟ್ ಲೈನ್. ಏನು ಬರುತ್ತೆ ಸ್ಟ್ರೈಟ್ ಲೈನ್ಗೆ ಈಕ್ವೇಷನ್ಸು? ನೆನಪಿದೆ ಅಂತ ಅನ್ಕೋತೀನಿ. ಎ ವೈ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ಸ್ ಟು 0. ಇದು ಒಂದು ಈಕ್ವೇಷನ್. ವೈ ಈಸ್ ಈಕ್ವಲ್ಸ್ ಟು ಎಮ್ ಎಕ್ಸ್ ಪ್ಲಸ್ ಸಿ, ಇದು ಇನ್ನೊಂದು ಈಕ್ವೇಷನ್ ಅಲ್ವೇನ್ರಿ? ಇನ್ನೊಂದು ಈಕ್ವೇಷನ್ ಯಾವ್ದು ಹೇಳ್ಕೊಟ್ಟಿದ್ದೆ, ಲಾಸ್ಟ್ ನೋಟ್ ಅಂತ ಬರ್ಸಿದ್ದೆ ನೋಡಿ. ಎಕ್ಸ್ ಬೈ ಎ ಪ್ಲಸ್ ವೈ ಬೈ ಬಿ ಈಸ್ ಈಕ್ವಲ್ಸ್ ಟು 1. ಇಲ್ಲಿ ಏನನ್ನು ಎಂತ ತಗೋತೀನಿ? ಇಟ್ ಈಸ್ ಆನ್ ಎಕ್ಸ್ ಇಂಟರ್ಸೆಪ್ಟ್, ಬಿನ ವೈ ಇಂಟರ್ಸೆಪ್ಟ್ ಅಂತ ತಗೋತಾ ಇದ್ದೆ. ಹೌದೇನ್ರಿ? ಎಸ್. ನೆಕ್ಸ್ಟ್ ಸೆಕೆಂಡ್ ಒನ್ ಯಾವುದಪ್ಪ? ಸೆಕೆಂಡ್ ಒನ್ ಗೋಸ್ ಟು ಪ್ಯಾರಾಬೋಲಾ. ವಾಟ್ ಇಸ್ ದ ಈಕ್ವೇಷನ್ ಫಾರ್ ಪ್ಯಾರಾಬೋಲಾ? ax square plus bx plus c is equals to y. This is an equation. ಇನ್ನೊಂದು ಈಕ್ವೇಷನ್ ಏನು ಕೊಟ್ಟಿದ್ದೆ? y is equals to ax square ಅಥವಾ x is equals to ay square. ಆ ಕಂಡೀಷನ್ ಕೂಡ ಹೇಳ್ಕೊಟ್ಟಿದ್ದೆ. ಇನ್ನೊಂದು ಜನರಲ್ ಈಕ್ವೇಷನ್ ಇತ್ತು, y is equals to ax square plus or minus. ಸಮ್ಟೈಮ್ಸ್ ಈಕ್ವೇಷನಲ್ಲಿ ಮೈನಸ್ ಬರುತ್ತೆ, ಸಮ್ಟೈಮ್ಸ್ ಈಕ್ವೇಷನಲ್ಲಿ ಪ್ಲಸ್ ಬರುತ್ತೆ. ಸೊ ನಿಮ್ಮ ಮೈಂಡಲ್ಲಿ ಇರಲಿ, ಪ್ಲಸ್ ಆರ್ ಮೈನಸ್ ಎರಡೂ ಇರಲಿ, ಪ್ಲಸ್ ಆರ್ ಮೈನಸ್ ಬಿ ಎಕ್ಸ್. ಇದು ಕನ್ಫ್ಯೂಷನ್ ಮಾಡ್ಕೋಬೇಡಿ. ಅರ್ಥ ಆಯ್ತಾ? ಓಕೆ. ಇದು ಕೂಡ ನಿಮಗೆ ಕಂಪ್ಲೀಟ್ ಪ್ಯಾರಾಬೋಲಿಕ್ ಈಕ್ವೇಷನ್ಸ್ ಬರ್ತಾ ಬರುತ್ತೆ. ನೆಕ್ಸ್ಟ್ ಮೂರನೇದು ಯಾವುದಪ್ಪ? ಎಲಿಪ್ಸ್. ಎಲಿಪ್ಸ್ಗೆ ಏನಂತ ಹೇಳಿದ್ದ ಈಕ್ವೇಷನು? ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ y square by b square equals 1. This is for ellipse. Next, fourth one ಯಾವುದು ಡಿಸ್ಕಸ್ ಮಾಡಿದ್ವಿ? ಸರ್ಕಲ್. ಸರ್ಕಲ್ಗೆ ಈಕ್ವೇಷನ್ ಸಿಂಪಲ್. ಇಲ್ಲಿ a is equals to b ಮಾಡಿದ್ರೆ ಈಕ್ವೇಷನ್ ಏನು ಸಿಕ್ಕಿತಪ್ಪ? a square plus x square plus y square is equals to a square. ಏನ ನಾವು ರೇಡಿಯಸ್ ಅಂತ ತಗೊಂಡ್ರೆ ಏನು ಬರುತ್ತೆ? x square plus y square is equals to r square. ಎರಡು ಈಕ್ವೇಷನಲ್ಲಿ ಯಾವ ಫಾರ್ಮುಲಾರು ಅವ್ರು ಕೊಡ್ಕೋಬೋದು, ಬಿಕಾಸ್ ಆರ್ ಇಸ್ ಆನ್ ರೇಡಿಯಸ್. ವೆನ್ ಸೆಮಿ ಮೇಜರ್ ಆಕ್ಸಿಸ್ ಇಸ್ ಈಕ್ವಲ್ಸ್ ಟು ಸೆಮಿ ಮೈನರ್ ಆಕ್ಸಿಸ್, ದೆನ್ ದಟ್ ಎಲಿಪ್ಸ್ ವಿಲ್ ನಥಿಂಗ್ ಬಟ್ ಬಿಕಮ್ಸ್ ಸರ್ಕಲ್. ಲಾಸ್ಟ್ ಫಿಫ್ತ್ ಒನ್ ಯಾವುದು? ಫಿಫ್ತ್ ಒನ್ನು ಹೈಪರ್ಬೋಲಾ. ಹೈಪರ್ಬೋಲಾ ಅಂತ ಬಂದಾಗ ನಿಮಗೆ ಎರಡು ಕೇಸಸ್ನ ಹೇಳ್ಕೊಟ್ಟೆ, ಒಂದು ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ, ಇನ್ನೊಂದು ಹೈಪರ್ಬೋಲಿಕ್ ಈಕ್ವೇಷನ್. ಹೈಪರ್ಬೋಲಿಕ್ ಈಕ್ವೇಷನ್ ಏನು ಬರುತ್ತೆ? ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ minus y square by b square is equals to 1.
ಇನ್ನೊಂದು ಕೇಸ್ ಅದರಲ್ಲಿ ಏನು ಹೇಳ್ಕೊಟ್ಟಿದ್ದೆ, y is equals to plus or minus b by a into x. ಇದರಲ್ಲಿ ರೆಕ್ಟಾಂಗುಲರ್ ಹೈಪರ್ಬೋಲಿಕ್ ಕಂಡೀಷನ್ ಏನು ಹೇಳ್ಕೊಟ್ಟಿದ್ದೆ, x y is equals to c square. So this is for rectangular hyperbola. ಸೊ ಇಷ್ಟು ಈಕ್ವೇಷನ್ ಒಂದು ಕಡೆ ನೀವು ನೋಟ್ ಡೌನ್ ಮಾಡ್ಕೊಂಡ್ರಿ ಅಂತಂದರೆ ಗ್ರಾಫಿಕಲ್ ಕ್ವಶನ್ಸ್ ಏನೇ ಬಂದರೂ ಕ್ವಿಕ್ಕಾಗಿ ಸಾಲ್ವ್ ಆಗ್ತಾ ಹೋಗುತ್ತೆ, ಆಗ್ಬೋದಾ? ಸೊ ಒಂದು ಮ್ಯಾಕ್ಸಿಮಮ್ ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡೋಣ, ಅದರಲ್ಲಿ ಬರ್ತಾ ಹೋದಂಗೆ ಇಕ್ವೇಷನ್ಸ್ನ ಅಪ್ಲೈ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಸೊ ಈ ವೀಕಲ್ಲಿ ಅಸೈನ್ಮೆಂಟ್ ಅಂತ ನಾನು ಕೊಟ್ಟೆ ಅಂದಾಗ ಆಲ್ಮೋಸ್ಟ್ ಈ ಇಲ್ಲಿರೋ ಈಕ್ವೇಷನ್ಸು, ಕಂಡೀಷನ್ಸು, ಗ್ರಾಫ್ಸು ಹೆಲ್ಪ್ಫುಲ್ ಆಗ್ತಾ ಬರುತ್ತೆ, ಆಗ್ಬೋದಾ? ಎಸ್, ನೋಟ್ ಇಟ್ ಡೌನ್. So let us begin with some problems. So initially I will start with the first problem. Note the problem and try to solve along with me. ನನ್ನ ಜೊತೆ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ, ಇಲ್ಲಾಂದರೆ ಫಸ್ಟ್ ಕೇಳಿಕೊಂಡು ಆಮೇಲೆ ಈಸಿ ಆಗ್ತಾ ಹೋಯ್ತು, ಕಷ್ಟದ ಪ್ರಾಬ್ಲಮ್ ಇದ್ರೆ ಹೇಳ್ಕೊಡ್ತಾ ಹೋಗ್ತೀನಿ, ಈಸಿ ಪ್ರಾಬ್ಲಮ್ ಆದರೆ ನೀವು ಸಾಲ್ವ್ ಮಾಡ್ಕೊತಾ ಹೋಗ್ಬೋದು. ಓಕೆ, ಮೆಥಡ್ ಡಿಫ್ರೆಂಟ್ ಇರುತ್ತೆ, ಒಂದೊಂದು ಪ್ರಾಬ್ಲಮ್ ಒಂದೊಂದು ಮೆಥಡ್ ಇರ್ತಾ ಹೋಗುತ್ತೆ, ಅಬ್ಸರ್ವ್ ಮಾಡ್ತಾ ಬನ್ನಿ. ಕ್ಲಿಯರ್? ಫಸ್ಟ್ ಪ್ರಾಬ್ಲಮ್, 3x plus 2y ಈಕ್ವಲ್ಸ್ 8 ಅಂತ ಕೊಡ್ತಾ ಇದ್ದಾರೆ. ಆ್ಯಂಡ್ ಈಕ್ವೇಷನ್ ಯಾವ ಫಾರ್ಮಲ್ಲಿ ಇದೆ ಅದನ್ನು ಅಬ್ಸರ್ವ್ ಮಾಡ್ತಾ ಬನ್ನಿ. ಈಕ್ವೇಷನ್ 3x plus 2y is equals to 8. ನೋಡ್ತಿದ್ದಂಗೆ ಅನ್ಸುತ್ತೆ ನಿಮಗೆ, ನಾನು ಯಾವ ಫಾರ್ಮಿಗೆ ತೊಗೊಬರ್ಬೇಕು ಅನ್ಸುತ್ತೆ, y is equals to mx plus c ಫಾರ್ಮಲ್ಲಿ ತೊಗೊಬರ್ಬೇಕು ಅಂತ ಅನ್ಸುತ್ತೆ. ಅಂದರೆ ಇಲ್ಲಿ ಕ್ವಶನ್ ಏನು ಕೇಳ್ತಾರೆ ಅಂತಂದರೆ, ಅಲ್ಲಿ ಸ್ಲೋಪ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾರೆ, ಮತ್ತು ಇಂಟರ್ಸೆಪ್ಟ್, ಎಕ್ಸ್ ಇಂಟರ್ಸೆಪ್ಟ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾರೆ. ಸೊ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಸ್ಲೋಪ್ ಅಲಾಂಗ್ ವಿತ್ ಸಿ ಕ್ಯಾಲ್ಕುಲೇಟ್ ಮಾಡಬೇಕು. ಅಂದರೆ ಏನು ಮಾಡೋಣ, ಈಗ ಈಕ್ವೇಷನ್ನ 2y ಇದೆ, ಓಕೆ, 3xನ ಈ ಕಡೆ ತೊಗೊಳ್ಳೋಣ ಅಲ್ವಪ್ಪ, ಆಗೇನಾಗುತ್ತೆ 8 minus 3x, 8 minus 3x. ಓಕೆ, ನೆಕ್ಸ್ಟ್ ಇದನ್ನು ಯಾವ ಥರ ಬರೀಬೋದು, 2ನ ಈ ಕಡೆ ತೊಗೊಳ್ಳಿ, ಡಿವೈಡ್ ಮಾಡಿ, 2 ಡಿವೈಡ್ ಆದರೆ ಏನಾಗುತ್ತೆ 8/2 minus 3/2x. Then y is equals to 4 minus 3/2x. This equation can be written as y is equals to minus 3/2x plus 4. Then compare this equation with standard equation, y is equals to mx plus c. Conversion ಆಗ್ಬೋದಲ್ಲಪ್ಪ? ಅಬ್ಸರ್ವ್ ಮಾಡಿ, this value is m, this value is nothing but c. Then slope ಎಷ್ಟಾಗುತ್ತೆ, m is equals to minus 3/2. ಯಾವ ಸ್ಲೋಪ್ ಇದು, ನೆಗೆಟಿವ್ ಸ್ಲೋಪ್, ನೆಗೆಟಿವ್ ಸ್ಲೋಪ್ ಅದಲ್ಪ. ಸಿ ವ್ಯಾಲ್ಯೂ ಏನಾಯಿತು, ನೆಗೆಟಿವ್ ಸ್ಲೋಪ್ ಅಂದ್ರೆ ಗೊತ್ತಿದೆ, ಥೀಟಾ ಈಸ್ ಲೆಸ್ ದ್ಯಾನ್ 90 ಡಿಗ್ರಿ, ಎಮ್ ಈಸ್ ನೆಗೆಟಿವ್ ಅಲ್ವಾ. ನೆಕ್ಸ್ಟ್ ವೈ ಇಂಟರ್ಸೆಪ್ಟ್, ಸಿ ಈಸ್ ಈಕ್ವಲ್ಸ್ ಟು ಎಷ್ಟಿದೆ, 4 ಇದೆ, 8/2 4. ಅಂದರೆ ನಾವು ಗ್ರಾಫ್ನ ಸುಮ್ಮನೆ ಡ್ರಾ ಮಾಡಿದ್ರೆ, ಜನರಲಾಗಿ ಡ್ರಾ ಮಾಡ್ತೀನಿ ನಾನು, ಗ್ರಾಫ್ನ ಡ್ರಾ ಮಾಡಿದೆ ಅಂತ ಅಂದ್ಕೊಳ್ಳೋಣ, ಈ ಥರ ಡ್ರಾ ಮಾಡಿಕೊಂಡೆ ಅಂತಂದರೆ ಇದು ಎಕ್ಸ್ ಆಗುತ್ತೆ, ಇದು ವೈ ಆಗುತ್ತೆ. ಯಾವ ಇಂಟರ್ಸೆಪ್ಟಲ್ಲಿ ಇರುತ್ತೆ, ಅದು ವೈ ಇಂಟರ್ಸೆಪ್ಟಲ್ಲಿ ಇರುತ್ತೆ. ಸಿ ಇಸ್ ಈಕ್ವಲ್ಸ್ ಟು 4, ಬಟ್ ಸ್ಲೋಪ್ ಏನು ಬರುತ್ತೆ, ನೆಗೆಟಿವ್, ದಟ್ ಶುಡ್ ಬಿ, ಈಗ ಬರಲೇಬೇಕು. ಗ್ರಾಫ್ ಈ ಥರ ಬರುತ್ತೆ, ಇದು 1 2 3 4. ಸೊ ದಿಸ್ ಈಸ್ ಸಿ, ಸಿ ಅಲ್ವಾ, ಅರ್ಥ ಆಗಿದೆ ಅಲ್ವಾ? ದಟ್ಸ್ ಗುಡ್. ದಿಸ್ ಇಸ್ ದ ಫಸ್ಟ್ ಪ್ರಾಬ್ಲಮ್. ಸೊ ಗೋ ಫಾರ್ ಸೆಕೆಂಡ್ ಪ್ರಾಬ್ಲಮ್. 9x square plus 16y square is equals to 144. ಕನ್ಕ್ಲೂಡ್ ಮಾಡಿಬಿಡ್ತೇನೆ, ಸಾರಿ, ಇದೊಂದು ಪಾಯಿಂಟ್ ಕನ್ಕ್ಲೂಡ್ ಮಾಡಬೇಕಿತ್ತು ನಾನಲ್ಲಿ. ದಿಸ್ ಗಿವನ್ ಈಕ್ವೇಷನ್ ಶುಡ್ ಬಿ, ನಾನೇನು ಹೇಳೋದೇ ಬೇಡ, ನೀವೇ ಹೇಳ್ಬಿಡ್ತೀರಿ. ಯಾಕೆ ಸರ್, ಜನರಲ್ ಈಕ್ವೇಷನ್ ತೊಗೊಂಡಿದ್ರಲ್ಲ ನೀವೇ, ಯಾವ ಫಾರ್ಮಲ್ಲಿ, y is equals to mx plus c ಫಾರ್ಮಿಗೆ ಬರುವಂಥ ಚಾನ್ಸಸ್ ಇದೆ ಅಂದಮೇಲೆ ಇದು ಯಾವ ಲೈನ್ ಆಗುತ್ತೆ, ಇಟ್ ಶುಡ್ ಬಿ ಆನ್ ಸ್ಟ್ರೈಟ್ ಲೈನ್ ಗ್ರಾಫ್, straight line graph. So first problem is straight line graph. Second problem ಇದೆ, ಅದನ್ನ ಯಾವ ಗ್ರಾಫ್ ಇದೆ, ಏನು ಕಂಡೀಷನ್ ಇದೆ, ಓಕೆ, ಇಲ್ಲಿ ಎ ಮತ್ತು ಬಿ ಇದನ್ನು ಮೆಷರ್ ಮಾಡ್ತಾ ಬರಬೇಕು. ಓಕೆ, 9x square plus 16y square is equals to 144 divided by 144 on both sides. 9x square divided by 144 plus 16y square
divided by 144 is equals to 144 divided by 144 becomes 1. 9 ಇಂದ ತಗೊಂಡ್ವಿ ಅಂತಂದ್ರೆ 9 ones are 9, 5 ಉಳಿತು 54. ಓಕೆ, 9 6 54. ದೆನ್ ವ್ಯಾಲ್ಯೂ ಏನಾಗುತ್ತಪ್ಪ 9x ಸ್ಕ್ವೇರ್ ಡಿವೈಡೆಡ್ ಬೈ 9 ಕ್ಯಾನ್ಸಲ್ ಆಗಿಬಿಟ್ಟಿದೆ, 9 ones 16 ಪ್ಲಸ್ ಇಲ್ಲಿ 16 ones 16 nines. So y square divided by 9 is equals to 1. Then this equation can be written as x square by 16 ಅಂತ ಬರಿಬೋದು 4 square, y square by 9 ಅಂತ ಬರಿಬೋದು 3 square. That should be equals to 1. ಯಾವ ಫಾರ್ಮಲ್ ಇದೆ? x square by a square plus y square by b square equals to 1. This equation is in the form of ellipse. Then a square is equals to 4 square, b square is equals to 3 square. Then a is equals to ಏನಾಗುತ್ತೆ plus or minus 4, b is equals to ಏನಾಗುತ್ತೆ plus or minus 3. So these are the semi major axis and semi minor axis value. ಅದು ಪಾಸಿಟಿವ್ x axis ಅಲ್ಲಿ ಬರ್ಬೋದು, ನೆಗೆಟಿವ್ x axis ಅಲ್ಲಿ ಬರ್ಬೋದು, ಪಾಸಿಟಿವ್ y axis ಅಲ್ಲಿ ಬರ್ಬೋದು, ನೆಗೆಟಿವ್ y axis ಅಲ್ಲಿ ಬರ್ಬೋದು. Semi major axis, semi minor axis. Then the given equation is ಏನು ಬರುತ್ತೆ ellipse. These are the locus, semi major axis and semi minor axis. ಎರಡು ಪ್ರಾಬ್ಲಮ್ ಅರ್ಥ ಆಗಿದೆಯಾ? ಎಸ್. ನೆಕ್ಸ್ಟು ಥರ್ಡ್ ಪ್ರಾಬ್ಲಮಿಗೆ ಹೋಗೋಣ. ನೋಟ್ ಇಟ್ ಡೌನ್. Third problem, 2x square minus y square equals 0. Simple problem ಇದು. Minus y square ಈ ಕಡೆ ಹೋದ್ರೆ ಏನಾಗುತ್ತೆ ಪ್ಲಸ್, ದೆನ್ y is equals to 2x square. ನಾನು ಆಗಲೇ ಬರ್ಸಿರೋ ಲೀಸ್ಟ್ ಒಳಗಡೆ ಯಾವ ಫಾರ್ಮಲ್ ಇದೆಯಪ್ಪ ಹಂಗೆ ಅಬ್ಸರ್ವ್ ಮಾಡಿ ನೋಡೋಣ. y is equals to 2x square. This is in the form of y is equals to ax square. Then a is equals to ಏನಾಗುತ್ತೆ 2. And this is the general equation for yardu parabola. Problem solved. What x equal to a value sikkide, a is equals to 2. It's an parabola. Go for another problem. Fourth, y minus 4x plus 2x square equals 0. ಈ ಈಕ್ವೇಷನ್ ನೋಡ್ತಾ ನಮಗೆ ಅಬ್ಸರ್ವ್ ಆಗಿಬಿಡುತ್ತೆ, ಅರ್ಥನೂ ಕೂಡ ಆಗಿಬಿಡುತ್ತೆ, ಆನ್ಸರ್ ತಕ್ಷಣ ಕೂಡ ಹೇಳ್ತಾ ಹೋಗ್ಬೋದು ಏನು ಶೇಪ್ ಯಾವ ಈಕ್ವೇಷನ್ ನಾವು ಬರಿಬೋದು ಅಂತೇಳಿ. ವೈನ ತೊಗೊಂಡು y is equals to ಮೈನಸ್ 4 ಕಡೆ ಏನಾಗುತ್ತೆ ಪ್ಲಸ್ ಆಗುತ್ತೆ ಅಲ್ವಾ. ದೆನ್ ಯು ಕ್ಯಾನ್ ರೈಟ್ 4x minus 2x square. ಹೌದಾ? ಆ್ಯಂಡ್ ದಿಸ್ ಈಕ್ವೇಷನ್ ಇಸ್ ಇನ್ ದ ಫಾರ್ಮ್ ಆಫ್ ax square plus or minus bx. ಅಲ್ವೇನ್ರಿ ax square plus or minus bx. ಸೊ ಇಲ್ಲಿ ಯಾವುದಿದೆ ಸಿಂಬಲ್ಲು ಮೈನಸ್ ಇದೆ ಅಂದಮೇಲೆ ಇದನ್ನು ನೀವು ಶಿಫ್ಟ್ ಮಾಡಿಕೊಂಡ್ರೆ, ಈಕ್ವೇಷನ್ ಶಿಫ್ಟ್ ಮಾಡಿಕೊಂಡ್ರೆ y is equals to minus 2x square plus 4x ಕಂಪೇರ್ ಮಾಡ್ಕೊಂಡ್ರೆ ಆಯಿತು. ಎರಡು ಈಕ್ವೇಷನ್ ಕಂಪ್ಯಾರಿಸನ್ ಮಾಡ್ಕೊಳ್ಳಿ. ಕಂಪ್ಯಾರಿಸನ್ ಮಾಡಿದ್ರೆ a is minus 2, b is 4. a is minus 2, b is 4. ಓಕೆ, ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಪ್ಲಸ್ ಆರ್ ಮೈನಸ್ ಅಂತ ಹೇಳಿದ್ನಲ್ಲ, ಮೈನಸ್ ಅಂತ ಇತ್ತು ಅಂತಂದರೆ minus 4, ಪ್ಲಸ್ ಇತ್ತು ಅಂದರೆ plus 4. ಆ್ಯಂಡ್ ದಿಸ್ ಈಕ್ವೇಷನ್ ಈಸ್ ನಥಿಂಗ್ ಬಟ್ ಯಾವ ಶೇಪಲ್ಲಿದೆ ಪ್ಯಾರಾಬೋಲಾನ ax square minus bx or ax square plus bx. It is an parabola. This is an parabola. Simple problem. ಅರ್ಥ ಆಯ್ತಾ? ಆಯ್ತು. ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಇದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರಾಬ್ಲಮ್ ನಾನು ಇಲ್ಲಿ ಬೋರ್ಡ್ ಮೇಲೆ ಬರೆದಿರ್ತೀನಿ, ಅಷ್ಟೊತ್ತಿಗೆ ಇದನ್ನು ನೋಟ್ ಡೌನ್ ಮಾಡ್ಕೊತ ಹೋಗಿ. ಸಮ್ ಆರ್ ವರ್ಡ್ಸ್ ಇರುವಂಥ ಪ್ರಾಬ್ಲಮ್ಮು, ಅದು ಅರ್ಥ ಆಗಲಿ ಗೊತ್ತಾಗಲಿ ಅಂತೇಳಿ ಬೋರ್ಡ್ ಮೇಲೆ ಬರೆದಿರ್ತೀನಿ, ಅದನ್ನು ಕೊನೆಗೆ ಬರ್ಕೊಂಡಿರ್ತೀನಿ. Coordinates of a particle moving in xy plane. XY plane.
with time as x is equals to 40 and y equals 8t plus 3. Identify the curve. Identify the curve. Trace the identify the curve traced. Identify the curve traced. ಅಂದರೆ ಇಂಡೈರೆಕ್ಟ್ ಆಗಿ ಲೋಕಸ್ನ ನೀವು ಮೆಷರ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಬೈ ಪಾರ್ಟಿಕಲ್ and find its equation. And find its equation. Actually, this is the question. ಏನು ಕೇಳಿದಾರಪ್ಪ? Coordinates of a particle moving in xy plane with the time as x is equals to 40. X axis ಅಲ್ಲಿ ಟೈಮ್ ಚೇಂಜ್ ಆದಂಗೆ ಪಾರ್ಟಿಕಲ್ ಕೂಡ ಮೂವ್ ಆಗ್ತಾ ಇದೆ. ಬರೀ x axis ಕಡೆ ಮೂವ್ ಆಗ್ತಿಲ್ಲ, ಇಟ್ ಆಲ್ಸೋ ಮೂವಿಂಗ್ ವಿತ್ y. ಎಕ್ಸ್ ವೈ ಎರಡಲ್ಲೂ ಕೂಡ ಮೂವ್ ಆಗ್ತಾ ಇದೆ ಅಂತಂದ್ರೆ ಅದು ಎಕ್ಸ್ಪೋನೆನ್ಷಿಯಲ್ ಮೂವ್ ಆಗ್ತಾ ಇದೆಯಾ, ಲೀನಿಯರ್ ಆಗಿ ಮೂವ್ ಆಗ್ತಾ ಇದೆಯಾ, ಇನ್ವರ್ಸ್ಲಿ ಮೂವ್ ಆಗ್ತಾ ಇದೆಯಾ, ಅದನ್ನ ಚೆಕ್ಔಟ್ ಮಾಡಬೇಕು. ಅದು ಚೆಕ್ಔಟ್ ಮಾಡ್ಕೊಂಡ್ಮೇಲೆ ನಾವು ಆಬ್ವಿಯಸ್ಲಿ ಎಕ್ಸ್ ಮತ್ತು ವೈ ಇಬ್ಬರ ಮಧ್ಯೆ ವೇರಿಯೇಷನ್ ಹಾಕೋದನ್ನ ಅಪ್ಲೈ ಮಾಡಬೇಕು. ಇಲ್ಲಿ ಟೈಮ್ ಕ್ವಾಂಟಿಟಿನ ರಿಮೂವ್ ಮಾಡಬೇಕು, ಎಕ್ಸ್ ವೈ ಕ್ವಾಂಟಿಟಿ ಜೊತೆ ವೇರಿಯೇಷನ್ನ ಅಬ್ಸರ್ವ್ ಮಾಡ್ತಾ ಬರಬೇಕು. ಹಂಗಿದ್ರೆ ಮಾತ್ರ ನಿಮಗೆ ನೇಚರ್ ಆಫ್ ಗ್ರಾಫ್ ಯಾವುದನ್ನು ಗೊತ್ತಾಗುತ್ತೆ, ಅಲ್ಲಿ ಹೇಗೆ ವೇರಿಯೇಷನ್ ಆಗುತ್ತೆ ಅಂತ ಗೊತ್ತಾಗುತ್ತೆ, ನಿಮಗೆ ಯಾವ ನೇಚರ್ ಬರುತ್ತೆ ಅನ್ನೋದು ಕೂಡ ಗೊತ್ತಾಗ್ತಾ ಬರುತ್ತೆ. ಅರ್ಥ ಆಯ್ತಾ? ಸೊ ಇಲ್ಲಿ ಫಸ್ಟ್ ಈಕ್ವೇಷನ್ ನಾವು ಅಬ್ಸರ್ವ್ ಮಾಡ್ತೀವಿ. ಏನು ಫಸ್ಟ್ ಈಕ್ವೇಷನ್ ತಗೋತೀನಿ? ಎಕ್ಸ್ ಇಸ್ ಈಕ್ವಲ್ಸ್ ಟು 40 ಅಂತ ತಗೋತೀನಿ. ಈ ಎಕ್ಸ್ ಇಸ್ ಈಕ್ವಲ್ಸ್ ಟು 40 ಇರೋದನ್ನ ನಾನೇನು ತಗೋಬೋದಪ್ಪ? ಟಿ ಇಸ್ ಈಕ್ವಲ್ಸ್ ಟು ಎಕ್ಸ್ ಬೈ 4 ಅಂತ ಬರ್ಕೋಬೋದು. ಇದು ಮೊದಲನೇ ಅಬ್ಸರ್ವೇಷನ್. ನೀವು ಅದು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಯಾಕಂದರೆ ಗ್ರಾಫ್ಸಲ್ಲಿ ಎಕ್ಸ್ ಮತ್ತು ವೈ ಮಧ್ಯೆ ಮಾತ್ರ ವೇರಿಯೇಷನ್ ಆಗ್ತಾ ಬರಬೇಕು. ಸೆಕೆಂಡ್ ಈಕ್ವೇಷನ್ ಏನು ಕೊಟ್ಟಿದ್ದಾರೆ? ವೈ ವೇರಿಯೇಷನು y is equals to 8t plus 3 ಅಂತ ಕೊಟ್ಟಿದ್ದಾರೆ. ಅಂದರೆ ಏನು ಪ್ರೋಸೆಸ್ ಮಾಡ್ಬೋದು? ನನಗೆ ಎಕ್ಸ್ ಮತ್ತು ವೈ ಮಾತ್ರ ಬೇಕು ಅಂದರೆ ಈ ಟಿ ಜಾಗದಲ್ಲಿ ಎಕ್ಸ್ ಬೈ 4ನ ಸಬ್ಸ್ಟಿಟ್ಯೂಷನ್ ಮಾಡೋಣ. ದೆನ್ y is equals to 8 ಇಂಟು ಟಿ ಬದಲು ಏನು ಬರೆಯೋಣಪ್ಪ? ಎಕ್ಸ್ ಬೈ 4 ಪ್ಲಸ್ 3. 4 1s 4 2s. ದೆನ್ y is equals to ಏನು ಬರುತ್ತೆ? 2x plus 3. ಸೊ ಯು ಗೆಟ್ ದ ಈಕ್ವೇಷನ್. ಇನ್ನು ನಿಮಗೇನು ಕಷ್ಟ ಅಲ್ಲ. y is equals to 2x plus 3 ಬಂದಿದೆ ಅಂತಂದರೆ ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ y is equals to mx plus c. ದೆನ್ ಸ್ಲೋಪ್ is equals to 2 ಬರುತ್ತೆ. ನೆಕ್ಸ್ಟು y ಇಂಟರ್ಸೆಪ್ಟು c is equals to ಏನು ಬರುತ್ತಪ್ಪ? 3 ಬರುತ್ತೆ. ಗ್ರಾಫ್ನ ಪ್ಲಾಟ್ ಮಾಡಿದ್ರಿ ಅಂತಂದರೆ ಯು ವಿಲ್ ಗೆಟ್ ವಿಚ್ ಲೈನ್? ಯು ವಿಲ್ ಗೆಟ್ ಸ್ಟ್ರೈಟ್ ಲೈನ್. ಸೊ ದ ಗಿವನ್ ಪ್ರಾಬ್ಲಮ್ ವಿಲ್ ಗಿವ್ಸ್ ಸ್ಟ್ರೈಟ್ ಲೈನ್. Identify the curve traced. ಯಾವುದು? It is a straight line by particle and find its equation. You get the equation y is equals to 2x plus 3, that is y is equals to mx plus c. Find the locus. Slope ಸಿಕ್ತು. Next ಏನು ಸಿಕ್ತು? y intercept c is equals to 3. So this is the solution for the given problem. ನೋಡೋಕ್ಕೆ ಪ್ರಾಬ್ಲಮ್ ದೊಡ್ಡದು ಅನ್ಸುತ್ತೆ, ಬಟ್ ಅದನ್ನು ಸಾಲ್ವ್ ಮಾಡೋ ವೇ ಇದೆಯಲ್ಲ, ಜಸ್ಟ್ take it with respect to the coordinate system. ಕೋಆರ್ಡಿನೇಟ್ ಜಾಮೆಟ್ರಿ ಕಾನ್ಸೆಪ್ಟಲ್ಲಿ ಅಪ್ಲೈ ಮಾಡಿದ್ರೆ ಪ್ರಾಬ್ಲಮ್ ಈಸಿಯಾಗಿ ಸಾಲ್ವ್ ಆಗ್ತಾ ಬರುತ್ತೆ. ಅರ್ಥ ಆಯ್ತಾ? ರೈಟ್ ಇಟ್ ಡೌನ್. ಸೊ ಆಲ್ಮೋಸ್ಟ್ ನಾನು ಈ ಸೆಂಟೆನ್ಸ್ನ ಯೂಸ್ ಮಾಡ್ಕೋತೀನಿ. ಸೆಂಟೆನ್ಸ್ ಯೂಸ್ ಮಾಡಿಕೊಂಡು ಬೇರೆ ಪ್ರಾಬ್ಲಮ್ ಕೂಡ ಬರೀತಾ ಬರ್ತಾನೆ. ಸೊಲ್ಯೂಷನ್ ನಾನು ಈ ಕಡೆ ಮಾಡಿರ್ತೀನಿ, ಪ್ರಾಬ್ಲಮ್ ಇಲ್ಲೇ ಬರ್ತಿರ್ತೀನಿ. Coordinates of a particle moving in xy plane with the time t as y is equals to x is equals to 8t square, okay, and y is equals to 40. ಸೇಮ್ ಅಲ್ಲಿಂದ ಇತ್ತಲ್ಲ ಕ್ವಶನು, ಅದೇ ಕ್ವಶನ್ ಏನು? ಫೈಂಡ್ ಲೋಕಸ್ ಆಫ್ ದ ಪಾರ್ಟಿಕಲ್ ಅಂಡ್ ಈಕ್ವೇಷನ್.
ಕೊಟ್ಟರೆ ಈಕ್ವೇಷನ್ ಸ್ವಲ್ಪ ಡಿಫ್ರೆಂಟ್ ಇದೆ ಅಷ್ಟೇ. ಏನಿದೆ ಕೊಟ್ಟರೆ ಈಕ್ವೇಷನು? ಎಕ್ಸ್ ಇಸ್ ಈಕ್ವಲ್ಸ್ ಟು 8t² ಇದೆ, ವೈ ಇಸ್ ಈಕ್ವಲ್ಸ್ ಟು 4t ಇದೆ. ಏನು ಮಾಡೋಣಪ್ಪ ಈಕ್ವೇಷನ್ಗೆ? ಎಕ್ಸ್ ಇಸ್ ಈಕ್ವಲ್ಸ್ ಟು 8t² ಇದೆಯಲ್ಲ, ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಆಯಿತು ಅಲ್ವಾ? ಇಲ್ಲಿ ಯಾವ ಈಕ್ವೇಷನ್ ಇದೆ? ವೈ ಇಸ್ ಈಕ್ವಲ್ಸ್ ಟು 4t ಇದೆ. ಅದನ್ನೇನು ಬರ್ಕೋಬೋದು? ಟಿ ಇಸ್ ಈಕ್ವಲ್ಸ್ ಟು 4/y ಅಂತ ಬರ್ಕೋಬೋದು. ಬಟ್ ಕೊಟ್ಟರೆ ಇನ್ನೊಂದು ಈಕ್ವೇಷನ್ ಏನು? ಎಕ್ಸ್ ಇಸ್ ಈಕ್ವಲ್ಸ್ ಟು 8t². ಸಬ್ಸ್ಟಿಟ್ಯೂಷನ್ ಮಾಡಿ. ಎಕ್ಸ್ ಇಸ್ ಈಕ್ವಲ್ಸ್ ಟು 8, ಟಿ ಜಾಗದಲ್ಲಿ ಏನು ಸಬ್ಸ್ಟಿಟ್ಯೂಷನ್ ಮಾಡ್ತೀಯಾ? 4/y ಹೋಲ್ ಸ್ಕ್ವೇರ್ನ ಸಬ್ಸ್ಟಿಟ್ಯೂಷನ್ ಮಾಡ್ತೀಯಾ. ಎಕ್ಸ್ ಇಸ್ ಈಕ್ವಲ್ಸ್ ಟು 8 ಇಂಟು 4ನ ಸ್ಕ್ವೇರ್ ಮಾಡಿದ್ರೆ ಏನು ಬರುತ್ತೆ? 16/y². ಸರಿ ಇದೆಯಾ ಅಲ್ವಾ? ಕರೆಕ್ಟಾಗಿದೆ, ನೋ ಪ್ರಾಬ್ಲಮ್. ಎಕ್ಸ್ ಇಸ್ ಈಕ್ವಲ್ಸ್ ಟು 8, 16/y² ಅಲ್ವಾ? ಇನ್ವರ್ಸ್ಲಿ ಬರ್ತಾ ಹೋಗ್ತು. ಬಟ್ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರಿ ಅಂತ ಅಂದ್ಕೊಳ್ಳಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಅಂದರೆ 16 ಇಂಟು 8 ಸಮ್ ವ್ಯಾಲ್ಯೂ ಬರುತ್ತೆ, y² ಇದೆ. ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ xy² ಇಸ್ ಈಕ್ವಲ್ಸ್ ಟು 8 ಇಂಟು 8 16 ಎಷ್ಟು ಬರುತ್ತಪ್ಪ? 128. ಕರೆಕ್ಟಾ? 128 ಇದು ಒಂದು ವ್ಯಾಲ್ಯೂ ಒಂದು ವೇಯಲ್ಲಿ. ಬಟ್ ನನಗೆ ಬೇಕಾಗಿದ್ದೇನು ಅಂತಂದರೆ ಫೈಂಡ್ ದ ಲೋಕಸ್ ಆಫ್ ದ ಪಾರ್ಟಿಕಲ್ ಆ್ಯಂಡ್ ಈಕ್ವೇಷನ್. ಜನರಲ್ ಫಾರ್ಮ್ ಆಫ್ ಈಕ್ವೇಷನ್ ತರಬೇಕು. ಬಟ್ ಜನರಲ್ ಫಾರ್ಮ್ ಆಫ್ ಈಕ್ವೇಷನ್ ಬೇಕು ಅಂತಂದರೆ ಈ ಫಾರ್ಮುಲಾ ಆದರೆ ಸಾಲ್ವ್ ಆಗೋದಿಲ್ಲ. ಜನರಲ್ ಫಾರ್ಮಿಗೆ ಬೇಕು ಅಂತಂದರೆ ಅಲ್ವಾ? ಸೊ ಏನು ಮಾಡೋಣ? ಎಕ್ಸ್ ವ್ಯಾಲ್ಯೂನೇ ತೊಗೊಳ್ಳೋಣ. ಎಕ್ಸ್ ವ್ಯಾಲ್ಯೂಗೆ ತೊಗೊಂಡ್ರೆ ಏನು ಬರುತ್ತೆ ಸರ್? ಅದನ್ನಾಗೆ ಉಳಿಸ್ಕೊಂಡು t² ಇರೋದು, t² ಇದೆಯಲ್ಲ, t² ಇಸ್ ಈಕ್ವಲ್ಸ್ ಟು x/8 ಅಂತ ಇದೆ. ಇಲ್ಲಿ y ಇಸ್ ಈಕ್ವಲ್ಸ್ ಟು ಏನಿದೆ? 4t ಇದೆ. ಕರೆಕ್ಟಾ? ಇಲ್ಲಿ t² ಇಸ್ ಈಕ್ವಲ್ಸ್ ಟು x/8. t ಇಸ್ ಈಕ್ವಲ್ಸ್ ಟು ಏನಾಗುತ್ತೆ? ಶಿಫ್ಟ್ ಮಾಡಿದ್ರೆ ಅಥವಾ ಎರಡು ಕಡೆ ನೀವು ಸ್ಕ್ವೇರ್ ಮಾಡಿದ್ರೆ x² ಇಸ್ ಈಕ್ವಲ್ಸ್ ಟು 8ನ ಸ್ಕ್ವೇರ್ ಮಾಡಿದ್ರೆ 64 ಆಗುತ್ತೆ. ಸೊ t² ಅಲ್ವಾ? ಸೊ t² ಇಸ್ ಈಕ್ವಲ್ಸ್ ಟು x/8. 1 minute. Okay, given equation y is equals to 4t, another equation x is equals to 8t². Take it this t is equals to y/4. Substitute ಮಾಡೋಣ. x is equals to 8 into t ಜಾಗದಲ್ಲಿ substitute ಮಾಡೋಣ y/4 whole square. Then x is equals to 8 ಆಗೇ ಇರಲಿ, y² divided by 4². 4² means 16. Then x is equals to 8 1s are 8 2s are 1/2 ಬರುತ್ತೆ ಇಂಟು ಏನು ಬರುತ್ತಪ್ಪ? y². ಸೊ ಇಲ್ಲಿ ಅಬ್ಸರ್ವ್ ಮಾಡಬೇಕಾದ್ರೆ ಏನಂದರೆ ನಾನು ಎರಡು ಈಕ್ವೇಷನ್ ಇಟ್ಕೊಟ್ಟಿದ್ದೀನಿ ನಿಮಗೆ. ಒಂದು ಈಕ್ವೇಷನ್ ಏನಂದರೆ y is equals to ax² ಅಂತ ಒಂದು ಈಕ್ವೇಷನ್ ಹೇಳ್ಕೊಟ್ಟಿದ್ದೀನಿ, ಅಥವಾ x is equals to ay² ಅಂತ ಹೇಳ್ಕೊಟ್ಟಿದ್ದೀನಿ. ಆ್ಯಂಡ್ ದಿಸ್ ಇಸ್ ದ ಈಕ್ವೇಷನ್ ಆಫ್ ಪ್ಯಾರಾಬೋಲಾ. ಅಂದರೆ ಇಲ್ಲಿರೋದು ಕೂಡ ಯಾವ ಫಾರ್ಮಲ್ಲಿ? x is equals to ay² ಫಾರ್ಮಲ್ಲಿದೆ. ದೆನ್ a ವ್ಯಾಲ್ಯೂ ಎಷ್ಟಾಯಿತು? 1/2 ಸರಿನಾ? ಸೊ a ವ್ಯಾಲ್ಯೂ 1/2 ಆಗಿದೆ ಅಂದರೆ the given equation is an parabola. Equation ಸಿಕ್ತು, ಲೋಕಸ್ ಸಿಕ್ಕಿದೆ. ಓಕೆ, 1/2 ಲೋಕಸ್ ಆಫ್ ತುಂಬ ಕಡಿಮೆ ಇದೆ ಲೋಕಸ್. ಓಕೆ, ಯಾವ ಶೇಪಲ್ಲಿದೆ? ಪ್ಯಾರಾಬೋಲಾ. ಅರ್ಥ ಆಗಿದೆಯಾ? ರೈಟ್ ಇಟ್ ಡೌನ್. ಸೊ ಕ್ವಶನ್ ಸೇಮ್ ಇದ್ದೇ ಇರುತ್ತೆ. ಕೋಆರ್ಡಿನೇಟ್ ಆಫ್ ಎ ಪಾರ್ಟಿಕಲ್ ಮೂವಿಂಗ್ ಇನ್ ಎ XY ಪ್ಲೇನ್, ಅದು ಕಾಮನ್ ಆಗಿದ್ದೇ ಇರುತ್ತೆ. ಕ್ವಶನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಅದನ್ನು ಅಬ್ಸರ್ವ್ ಮಾಡಿ.
plane is given by x equals a sin theta, y equals b cos theta. Find the locus of the particle and equation. Find the locus of the particle and equation. ಲೋಕಸ್ನ ಫೈಂಡ್ ಔಟ್ ಮಾಡಬೇಕು ಮತ್ತು ಈಕ್ವೇಷನ್ನು ಫೈಂಡ್ ಔಟ್ ಮಾಡಬೇಕು. ಬಟ್ ಇಲ್ಲಿ ಕೊಟ್ಟರೆ ಈಕ್ವೇಷನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಷ್ಟೇ. ಇದು ಕಾಸ್ ಥೀಟಾದಲ್ಲಿದೆ, ನಾನು ಸೈನ್ ಥೀಟಾ ಇದೆ. ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ನೆಕ್ಸ್ಟ್ ನಾವು ಶುರು ಮಾಡ್ತೀವಿ ಟ್ರಿಗ್ನೋಮೆಟ್ರಿನ. ಬಟ್ ಅದಕ್ಕಿಂತ ಹೈಸ್ಕೂಲಲ್ಲಿ ನೀವು ಟ್ರಿಗ್ನೋಮೆಟ್ರಿ ಕಂಡೀಷನ್ಸ್ ಎಲ್ಲ ಕಲ್ತಿರ್ತೀನಿ. ಅದರಲ್ಲಿ ಒಂದು ಬೇಸಿಕ್ ಕಂಡೀಷನ್ನು ನಾನಲ್ಲಿ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಯೂಸ್ ಮಾಡ್ಕೊತಾ ಬರ್ತೀನಿ. ಯಾವ್ದು ಸರ್ ಅದು ಬೇಸಿಕ್ ಕಂಡೀಷನ್ನು? ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ಸ್ ಟು 1 ಅಂತ ನೀವು ಕಲ್ತ್ಕೊಂಡಿರ್ತೀರಿ. ಈ ಈಕ್ವೇಷನ್ ನಾನೇನು ಮಾಡ್ತೀನಿ ಅಂದರೆ, ಕೊಟ್ಟಿರೋ ಈಕ್ವೇಷನ್ನ ಎಕ್ಸ್ ಈಕ್ವಲ್ಸ್ ಎ ಸೈನ್ ಥೀಟಾ ಇದೆ, ಸ್ಕ್ವೇರ್ ಆನ್ ಬೋತ್ ಸೈಡ್. ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ. ನೆಕ್ಸ್ಟ್ ಈಕ್ವೇಷನ್ ಏನು ಕೊಟ್ಟಿದ್ದಾರೆ? ವೈ ಈಸ್ ಈಕ್ವಲ್ಸ್ ಟು ಬಿ, ದಿಸ್ ಇಸ್ ಫಸ್ಟ್ ಈಕ್ವೇಷನ್ ಅಂತ ಅನ್ಕೊಳ್ಳೋಣ. ನೆಕ್ಸ್ಟ್ ವೈ ಈಸ್ ಈಕ್ವಲ್ಸ್ ಟು ಬಿ ಕಾಸ್ ಥೀಟಾ ಕೊಟ್ಟಿದ್ದಾರೆ. ನಾನೇನು ಮಾಡ್ತೀನಿ? ಸ್ಕ್ವೇರ್ ಆನ್ ಬೋತ್ ಸೈಡ್, ವೈ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಬಿ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ, ಸ್ಕ್ವೇರ್ ಆನ್ ಬೋತ್ ಸೈಡ್. ಅರ್ಥ ಆಯ್ತಾ? ಈ ಫಸ್ಟ್ ಈಕ್ವೇಷನ್ ಸೆಕೆಂಡ್ ಈಕ್ವೇಷನಲ್ಲಿ ಎರಡನ್ನೂ ಏನು ಮಾಡ್ತಾ ಬರ್ತಾನೆ? ಆ್ಯಡ್ ಮಾಡ್ತಾನೆ. ಬಟ್ ಆ್ಯಡ್ ಮಾಡೋಕ್ಕಿಂತ ಮುಂಚೆ ಈ ಈಕ್ವೇಷನ್, ಎರಡು ಈಕ್ವೇಷನ್ಸ್ನ ಫಸ್ಟ್ ಮತ್ತು ಸೆಕೆಂಡ್ ಈಕ್ವೇಷನ್ಸ್ನ ಸ್ವಲ್ಪ ನಾನು ಈಸಿ ಆಗಲಿ, ಪ್ರಾಬ್ಲಮ್ ಸಾಲ್ವ್ ಆಗಲಿ ಅಂತ ಏನು ಮಾಡ್ತೀನಿ, ಎ ಸ್ಕ್ವೇರ್ನ ಲೆಫ್ಟ್ ಸೈಡಿಗೆ ತೊಗೊಂಬರ್ತೀನಿ, ಬಿ ಸ್ಕ್ವೇರ್ ಕೂಡ ಲೆಫ್ಟ್ ಸೈಡಿಗೆ ತೊಗೊಂಬರ್ತೀನಿ. ಈಕ್ವೇಷನ್ ಏನಾಗುತ್ತೆ? ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಸೈನ್ ಸ್ಕ್ವೇರ್ ಥೀಟಾ, ಈಕ್ವೇಷನ್ ನಂಬರ್ 3. ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಕಾಸ್ ಸ್ಕ್ವೇರ್ ಥೀಟಾ, ಈಕ್ವೇಷನ್ ನಂಬರ್ 4. ಈಗ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಈಸಿ ಆಗ್ತಾ ಬರುತ್ತೆ. ಹೇಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋದು? ಆ್ಯಡ್ ಈಕ್ವೇಷನ್ 3 + 4 ಎರಡನ್ನೂ ಸಾಲ್ವ್ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಕ್ಲಿಯರ್ ಶುಡ್ ಬಿ ಈಕ್ವಲ್ಸ್ ಟು ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ. ಸೊ ಇನ್ನು ನಿಮಗೆ ಈಸಿ, ಸೈನ್ ಸ್ಕ್ವೇರ್ ಥೀಟಾ ಕಾಸ್ ಸ್ಕ್ವೇರ್ ಥೀಟಾ ಎರಡನ್ನು ಆ್ಯಡ್ ಮಾಡಿದ್ರೆ ಅದರ ವ್ಯಾಲ್ಯೂ ಎಷ್ಟು ಈಕ್ವಲ್ ಆಗುತ್ತೆ? 1. Then the whole equation becomes, ಏನಾಗುತ್ತೆ whole equation? x square by a square plus y square by b square equals 1. And this is the equation of ellipse. So equation ಸಿಕ್ತು, locus ಸಿಕ್ತು, ellipse ಸಿಕ್ತು. ಅರ್ಥ ಆಗಿದೆಯಾ? ಸೊ ಬೇಸಿಕ್ ಈಕ್ವೇಷನ್ಸ್ ಟ್ರಿಗ್ನೋಮೆಟ್ರಿಯಲ್ಲಿ ಗೊತ್ತಿತ್ತು ಅಂದರೂ ಕೂಡ ಈ ಥರ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಬರ್ಬೋದು. ನೋಟ್ ಇಟ್ ಡೌನ್. So last problem of the day, 9th problem. Find the locus root x equals 40 and y is equals to 2t. ಲೋಕಸ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳ್ತೇನೆ. ಭಾಳ ಸಿಂಪಲ್. ಲೋಕಸ್ ಅಂತಂದರೆ ಅದು ಈಕ್ವೇಷನ್ ಯಾವುದು ಅಂತ ಕೂಡ ಫೈಂಡ್ ಔಟ್ ಮಾಡಿ ಆಮೇಲೆ ಲೋಕಸ್ ಪಾಯಿಂಟ್ ಕೂಡ ಫೈಂಡ್ ಔಟ್ ಮಾಡಿದ್ರೆ ಆಯ್ತು. ಗಿವನ್ ಈಕ್ವೇಷನು ರೂಟ್ ಎಕ್ಸ್ ಈಸ್ ಈಕ್ವಲ್ಸ್ ಟು 40, ಸ್ಕ್ವೇರ್ ಆನ್ ಬೋತ್ ಸೈಡ್, ಎರಡು ಸೈಡು ಸ್ಕ್ವೇರ್ ಮಾಡಿ. ಎರಡು ಸೈಡು ಸ್ಕ್ವೇರ್ ಮಾಡಿದ್ರೆ ಏನು ಬರುತ್ತಪ್ಪ? ಎಕ್ಸ್ ರೂಟ್ ಆಫ್ ಎಕ್ಸ್ ಏನಾಗುತ್ತೆ? ಎಕ್ಸ್ ಸ್ಕ್ವೇರ್. 4ನ ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ? 16, ಇದು ಟಿ ಸ್ಕ್ವೇರ್ ಆಗುತ್ತೆ. ಸೊ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 16 ಟಿ ಸ್ಕ್ವೇರ್. ಇನ್ನೊಂದು ಈಕ್ವೇಷನ್ ಏನಿದೆ? ವೈ ಈಸ್ ಈಕ್ವಲ್ಸ್ ಟು, ಈಕ್ವೇಷನ್ ಹಾಗೆ ಇರಲಿ, ಇನ್ನೊಂದು ಈಕ್ವೇಷನ್ ಇರೋದೇನು? ವೈ ಈಸ್ ಈಕ್ವಲ್ಸ್ ಟು 2t. ಈ ಈಕ್ವೇಷನ್ ಈ ಥರ ಬರ್ಕೋಬೋದಲ್ಲ, ಟಿ ಈಸ್ ಈಕ್ವಲ್ಸ್ ಟು ವೈ ಬೈ 2 ಅಂತ ಬರ್ಕೋಬೋದು. ದೆನ್ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 16 ಇದೆಯಲ್ಲ, ಇದನ್ನು ಈ ಸೆಟ್ ತೊಗೊಬರೋಣ ಅಲ್ವಾ? ಈ ಸೆಟ್ ತೊಗೊಂಬಂದ್ರೆ ಈಕ್ವೇಷನ್ ಏನಾಗುತ್ತೆ? ಟಿ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 1 ಬೈ 16 ಎಕ್ಸ್ ಸ್ಕ್ವೇರ್. ಈ ಜಾಗದಲ್ಲಿ ಏನು ಸಬ್ಸ್ಟಿಟ್ಯೂಷನ್ ಮಾಡೋಣ? ವೈ ಬೈ 2, ವೈ ಬೈ 2 ಹೋಲ್ ಸ್ಕ್ವೇರ್ 1 ಬೈ 16 ಎಕ್ಸ್ ಸ್ಕ್ವೇರ್.
2ನ ಸ್ಕ್ವೇರ್ ಮಾಡಿದ್ರೆ 4 ಆಗುತ್ತೆ. 4ನ ಈ ಕಡೆ ರೈಟ್ ಸೈಡಿಗೆ ತೊಗೊಂಡೋದ್ರೆ ದಟ್ ವೈ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಏನು ಬರುತ್ತಪ್ಪ 4 ಡಿವೈಡೆಡ್ ಬೈ 16 ದಟ್ ಈಸ್ ಎಕ್ಸ್ ಸ್ಕ್ವೇರ್. 4 1s 4 4s. ಸ್ಕ್ವೇರ್ನ ನೀವು ಟ್ರಾನ್ಸ್ಫರ್ ಮಾಡಿದ್ರೆ ಏನು ಬರುತ್ತೆ ವೈ ಈಸ್ ಈಕ್ವಲ್ಸ್ ಟು 1/4 ಸ್ಕ್ವೇರ್ ರೂಟ್ ಎಕ್ಸ್ ಸ್ಕ್ವೇರ್ಗೆ ಸ್ಕ್ವೇರ್ ರೂಟ್ ದೆನ್ ವೈ ಈಸ್ ಈಕ್ವಲ್ಸ್ ಟು 1/2 ಎಕ್ಸ್. This is in the form of 1/2 x. And the equation apply ಮಾಡಿ 1/2 x. It's also condition with y is equals to ax form ಗೆ ಕೂಡ ಬಂದಿದೆ ಕರೆಕ್ಟಾ. ಸೊ y is equals to y is equals to ax form ಗೆ ಕೂಡ ಬಂದಿದೆ ಇದನ್ನ ಕಂಡೀಷನ್. ಸೊ obviously it should be in parabolic condition. Parabolic condition ಕೂಡ ನೀವು ಸಾಲ್ವ್ ಮಾಡ್ತಾ ಬರ್ಬೋದು. a is equals to ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ you will get parabolic condition. ಅಥವಾ ಸಿಂಪಲ್ ಆಗಿ ಕೂಡ ನೀವು ಸಬ್ಸ್ಟಿಟ್ಯೂಟ್ ಮಾಡಿ ಬಿಟ್ಬಿಡ್ಬೋದು. x is equals to ಇಲ್ಲಿದೆಯಲ್ಲ ಇಲ್ಲೊಂದು ಸಣ್ಣ ಮಿಸ್ಟೇಕ್ ಮಾಡಿದ್ವಿ ನಾವು, ಅದನ್ನು ಅಬ್ಸರ್ವ್ ಮಾಡಿ. ಜಸ್ಟ್ ಒಂದು ಸಣ್ಣ ಮಿಸ್ಟೇಕ್ ಮಾಡಿದ್ವಿ. ಸ್ಕ್ವೇರ್ ಆನ್ ಬೋತ್ ಸೈಡ್ ರೂಟ್ ಆಫ್ ಎಕ್ಸ್ ಇದೆಯಲ್ಲ ಎಕ್ಸ್ ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ಸ್ ಟು 16 t ಸ್ಕ್ವೇರ್. ಹೌದಪ್ಪ 16 t ಸ್ಕ್ವೇರ್. t ಈಸ್ ಈಕ್ವಲ್ಸ್ ಎಂದ್ರೆ y/2 ದೆನ್ y ಈಸ್ ಈಕ್ವಲ್ಸ್ ಟು 16 y/2 ಹೋಲ್ ಸ್ಕ್ವೇರ್. ಮಿಸ್ಟೇಕ್ ಏನಂತ ಗೊತ್ತಾಯ್ತಲ್ವಾ. ಈ ಒಂದು ಸಮ್ಟೈಮ್ಸ್ ಎಕ್ಸಾಂಪಲ್ ನಾವು ಕೂಡ ಮಿಸ್ಟೇಕ್ ಮಾಡ್ತೇವೆ. ಆ ಮಿಸ್ಟೇಕ್ನ ಇಲ್ಲ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾದ್ರೆ ಪರ್ಫೆಕ್ಟ್ ಆಗ್ತಾ ಬನ್ನಿ. ದೆನ್ ಎಕ್ಸ್ ಇಸ್ ಈಕ್ವಲ್ಸ್ ಟು 16 ವೈ ಸ್ಕ್ವೇರ್ ಡಿವೈಡೆಡ್ ಬೈ 4. 4 1s 4 4s. ದೆನ್ ವ್ಯಾಲ್ಯೂ ಏನು ಬರುತ್ತೆ ಎಕ್ಸ್ ಇಸ್ ಈಕ್ವಲ್ಸ್ ಟು 4y ಸ್ಕ್ವೇರ್ ಆ್ಯಂಡ್ ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ ಎಕ್ಸ್ ಈಕ್ವಲ್ಸ್ ay ಸ್ಕ್ವೇರ್. ಇಟ್ ಈಸ್ ಪ್ಯಾರಾಬೋಲಾ. ಸೊ ಇವತ್ತು ಡಿಸ್ಕಸ್ ಮಾಡಿರೋ ಪ್ರಾಬ್ಲಮ್ಸಲ್ಲಿ ಎಲ್ಲ ಕಂಡೀಷನ್ಸು ಬಂದು ಎಲಿಪ್ಸು, ಪ್ಯಾರಾಬೋಲಾ, ಸರ್ಕಲ್ ಆಗಿರ್ಬೋದು, ಹೈಪರ್ಬೋಲಿಕ್ ಆಗಿರ್ಬೋದು, ಸ್ಟ್ರೈಟ್ ಲೈನ್ ಆಗಿರ್ಬೋದು. ಸೊ ಅಷ್ಟು ಪರ್ಫೆಕ್ಟ್ ಆಗಿದ್ರಿ ಅಂತಂದರೆ ನೀವು ನೆಕ್ಸ್ಟ್ ಅಸೈನ್ಮೆಂಟ್ ಕ್ವಶನ್ಸ್ ಬಂದಾಗಲೂ ಕೂಡ ಅಷ್ಟೇ ಡಿಫ್ರೆಂಟ್ ಕಂಡೀಷನ್ಸ್ ಬರುತ್ತೆ. ಡಿಫ್ರೆಂಟ್ ಕ್ವಶನ್ಸ್ ಕೂಡ ಇರುತ್ತೆ. ಅದ್ರ ಮತ್ತೆ ನಾನು ಡಿಸ್ಕಷನಲ್ಲಿ ಕೂಡ ಡಿಸ್ಕಸ್ ಮಾಡ್ತಾ ಬರ್ತೀನಿ. ಆಗ್ಬೋದಾ? ಸೊ ಇವತ್ತಿನ ಕ್ಲಾಸಲ್ಲಿ ಏನೇನು ಅರ್ಥ ಮಾಡ್ಕೊಂಡ್ರಿ ಅದು ಕೂಡ ರಿವೈಸ್ ಮಾಡ್ಕೋಬೇಕು. ಪ್ರಾಬ್ಲಮ್ಸ್ನ ಕೂಡ ರಿವೈಸ್ ಮಾಡ್ಕೋಬೇಕು. ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಎಲ್ಲೆಲ್ಲಿ ನಾವು ಮಾಡ್ತಾ ಇದ್ವಿ ಅದನ್ನು ಅಬ್ಸರ್ವ್ ಕೂಡ ಮಾಡಿದ್ರಿ. ಆ ಮಿಸ್ಟೇಕ್ಸ್ನ ನೀವು ಎಕ್ಸಾಮಲ್ಲಿ ಮಾಡೋಕ್ಕೆ ಹೋಗ್ಬಾರ್ದು, ಕರೆಕ್ಟಾಗಿ ಅಪ್ಲೈ ಮಾಡ್ತಾ ಹೋಗ್ಬೇಕು. ಆಗ್ಬೋದಾ? ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.